ಓಹೋ ಹೋ ಬಂದೆ ಬಿಟ್ರಾ ಬಂದೆ ಒಂದು ನಿಮಿಷ ಬಂದೆ. ನಮಸ್ಕಾರ. ಸ್ವಲ್ಪ ಲೇಟ್ ಆಗೋಯ್ತೀನಲ್ಲ, ಇಲ್ಲ ಪರವಾಗಿಲ್ವಾ? ಓಕೆ, ನಮ್ಮ ಇವತ್ತಿನ ಮುರಳಿ ಮಿಲಿಟರಿ ಹೋಟ್ಲು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ಪೆಷಲ್ ಪಾರ್ಟ್ನರ್ ಆಗಿದೆ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್. ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿಯವರೇ, ಯಾರನ್ನ ಕರೆಸ್ತಾ ಇದ್ದೀರಾ? ಕರ್ನಾಟಕದ ಮೂಲೆ ಮೂಲೆಗಳಿಂದ ಸುಪ್ರಸಿದ್ಧವಾದಂಥ ರುಚಿಕರವಾದಂಥ ಮಾಂಸಾಹಾರಿ ಅಡಿಗೆ ಮಾಡುವಂಥವ್ರನ್ನ ಕರೆಸ್ಕೊಂಡು ಅವರ ಕೈ ರುಚಿನ ತೋರಿಸುವಂತಹ ನಮ್ಮ ಕಾರ್ಯಕ್ರಮ ಮುರಳಿ ಮಿಲಿಟರಿ ಹೋಟ್ಲು ಕಾರ್ಯಕ್ರಮ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಚಂದ್ರಪ್ಪ ಮಿಲಿಟರಿ ಹೋಟೆಲ್, ಚಂದ್ರಪ್ಪ ಫ್ಯಾಮಿಲಿ ಮಿಲಿಟರಿ ಹೋಟೆಲ್. ನಮ್ಮ ಕೆಂಗೇರಿಗಿಂತ ಮುಂದೆ, ಬಿಡದಿಗಿಂತ ಹಿಂದೆ, ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಈ ಕಡೆಯಿಂದ ಹೋಗ್ತಾ ಕಾಣುತ್ತೆ. ಅಲ್ಲಿಂದ ಬಂದಿದ್ದಾರೆ ನಮ್ಮ ಶಿವಕುಮಾರ್ ಅವರು ಬಂದಿದ್ದಾರೆ. ಅದ್ಭುತವಾಗಿರುವಂಥ ಅಡುಗೆನ ಮಾಡ್ತೀನಿ ಸರ್ ಅಂತ ಹೇಳಿದ್ದಾರೆ. ಅವ್ರನ್ನ ಕರ್ಕೊಂಡ್ಬರ್ತಾ ಇದ್ದೀನಿ. ಒಂದು ನಿಮಿಷ ತಾಳಿ. ಶಿವು, ನಮಸ್ಕಾರ. ನಮಸ್ಕಾರ ಸರ್. ಏನೋ ಡಲ್ ಆಗ್ಬಿಡ್ತೀರ ರೀ ನೀವು ರೀ. ಏನ್ರಿ ಸಮಾಚಾರ? ಏನಿಲ್ಲ ಸರ್. ನಿಮ್ಮ ಹೆಂಡ್ತಿನ ಬೈದ್ರಾ? ಏನಿಲ್ವಲ್ಲ, ಹಂಗೆಲ್ಲ ಏನಾಗ ಆ ಥರ ಸೀನ್ ಎಲ್ಲ ಏನಿಲ್ವಾ? ಆ ಸೀನೆಲ್ಲ ಏನಿಲ್ಲ, ನಾವೇ ಬೈತೀವಿ ಏನಾದ್ರು ತಪ್ಪು ಮಾಡಿದ್ರೆ. ಹಂಗಂತೀರಾ? ಮತ್ತೆ ಏನ್ ಬೈಯೋ ಥರ ಕಾಣಲ್ಲ ಬಿಡ್ರಿ ನೀವು ರೀ. ಏನಿಲ್ಲ, ಆ ಥರ ಏನಿಲ್ಲ. ಬೈತೀರಾ? ಮಾಡ್ರೆ ಬೈತೀವಿ. ಇಲ್ಲಾಂದ್ರೆ ಅವ್ರು ಬೈತಾ ಇರ್ತಾರೆ. ಹೌದು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಚಂದ್ರಪ್ಪ ಮಿಲಿಟರಿ ಹೋಟ್ಲಿಂದ ಬಂದಿದ್ದಾರೆ ಶಿವಕುಮಾರ್ ಆಲಿಯಾ ಶಿವ ಅವರು ಬಂದಿದ್ದಾರೆ. ಅದ್ಭುತವಾಗಿರುವಂಥ ಅಡುಗೆ ಮಾಡ್ತೀವಿ ಅಂತ ಹೇಳಿದ್ರೆ ಏನ್ ಮಾಡ್ತಾ ಇದ್ದೀರಾ ಮಿಸ್ಟರ್ ಶಿವು? ಇವತ್ತು ಸ್ಪೆಷಲ್ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀವಿ. ಎಲ್ಲಿ ಮಾಡ್ತೀರಾ ಇದನ್ನ? ಮುರಳಿ ಮಿಲಿಟರಿ ಹೋಟ್ಲಲ್ಲಿ. ಕರೆಕ್ಟ್. ದಿನ ಮಿಲಿಟರಿ ಹೋಟ್ಲಲ್ಲಿ ಬೇಕು ಅಂದ್ರೆ ನಿಮ್ಮ ಹೋಟ್ಲಲ್ಲಿ ಸಿಗುತ್ತಾ? ಖಂಡಿತ ಸಿಗುತ್ತೆ. ಇದೇ ಬಾಸುಮತಿ ರೈಸ್ ಹಾಕಿ? ಹೌದು. ಇದೇ ತರ ಚಿಕನ್ ಬಿರಿಯಾನಿ? ಹೌದು. ಚಿಕನ್ ಬಿರಿಯಾನಿಗೆ ಬಾಸುಮತಿ ರೈಸು ಹಾಕ್ಬೋದು, ಜೀರಿಗೆ ಸಾಂಬಾರು ಹಾಕಿ. ಏನ್ ಹಾಕ್ತೀರಾ ನಿಮ್ಮ ಹೋಟ್ಲಲ್ಲಿ? ಜೀರಿಗೆ ಸಾಂಬಾರು ತುಂಬಾ ಒಳ್ಳೆ ಸ್ಮೆಲ್ ಬರುತ್ತೆ, ಚೆನ್ನಾಗೂ ಇರುತ್ತೆ. ನಮ್ಮ ಹೋಟ್ಲಲ್ಲಿ ಏನ್ ಮಾಡ್ತಾ ಇದೀರಾ? ಅದೇ ಬಾಸುಮತಿಯಲ್ಲಿ ತೋರಿಸ್ತಾ ಇದ್ದೀನಿ. ಇಂಡಿಯಾ ಗೇಟ್ ಬಾಸ್ಮತಿ ರೈಸು, ಅದು ಮತ್ತನೇ ಬೇರೆ. ಓಕೆ, ಮಾಡಕ್ಕೆ ಏನೇನು ತಂದಿದ್ದೀರಾ? ಚಿಕನ್ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಅಕ್ಕಿ, ಹಸಿ ಬಟಾಣಿ, ನಿಂಬೆಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಟೊಮೊಟೊ, ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸು, ಮೊಗ್ಗು, ಸೋಂಪು, ಪಲಾವ್ ಎಲೆ, ಮೆಂತ್ಯ ಸೊಪ್ಪು, ಪುದೀನ, ಕಸೂರಿ ಮೇಥಿ, ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಉಪ್ಪು, ತುಪ್ಪ, ಎಣ್ಣೆ. ಸಾಕಣ್ಣೆ? ಸಾಕು. ಒಳ್ಳೆ ಮಟನ್ ಚಾಪ್ಸು ಈ ಮಾಡಿಸಿದ್ದು ತುಂಬ ಜನ ಕೇಳಿದ್ರು. ಮಟನ್ ಚಾಪ್ಸು ತುಂಬ ಚೆನ್ನಾಗಿತ್ತು. ಚಂದ್ರಪ್ಪ ಅವ್ರಿಗಿಂತ ಅವ್ರ ಮಗ ತುಂಬ ಚೆನ್ನಾಗಿ ಮಾಡಿದ್ರು ಅಂತ ಕೇಳಿದ್ರು. ಇವತ್ತಿನವರೆಗೂ ನಮ್ಮ ಹೋಟ್ಲಲ್ಲಿ ಮಟನ್ ಚಾಪ್ಸ್ ಉಳಿದಿದ್ದೇ ಇಲ್ಲ. ಯಾವ ಐಟಮು ಉಳಿಯಲ್ಲ ಇವತ್ತಿನವರೆಗೆ. ಹೌದಾ? ಆ ಲೆವೆಲ್ಗೆ ಮಾಡಿಸಿರ್ತೀವಿ. ಕಸ್ಟಮರ್ ಇಷ್ಟೇ ಬರ್ತಾರೆ ಅಂತ ಒಂದು ಎಕ್ಸಾಕ್ಟ್ ಲೆವೆಲಲ್ಲಿ ಇಟ್ಕೊಂಡು ಓಕೆ, ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಮಧ್ಯಾಹ್ನ 4 ಗಂಟೆ ಹೊತ್ತಿಗೆ ಕಸ್ಟಮರ್ ಬರ್ತಾರೆ. ಅಲ್ಲಿವರೆಗೂ ಬರ್ತಾ ಇರ್ತಾರೆ. ಓಕೆ. ಸೊ ಅಲ್ಲಿವರೆಗೂ ಒಂದು ಲೆವೆಲ್ಗೆ ಒಂದು ಅಡುಗೆ ಮಾಡಿರ್ತೀವಿ. ಆಯ್ತು. ತಿರ್ಗಾ ಮತ್ತೆ 5 ಗಂಟೆಗೆ ಶುರು ಮಾಡ್ತೀವಿ. ಓಕೆ. ತಿರ್ಗಾ ಒಂದು 8ರಿಂದ 9 ಗಂಟೆವರೆಗೂ ನಮ್ಮದು ಕ್ಲೋಸ್ ಆಗಬೇಕು. 9 ಗಂಟೆಗೆ ಕ್ಲೋಸ್ ಆಗೋ ರೀತಿ ಮಾಡಿರ್ತೀವಿ. ಯಾಕಂದರೆ 11 ಗಂಟೆವರೆಗೂ ಜನ ಬರ್ತಾನೆ ಇರ್ತಾರೆ. ಒಂದ್ಸಲ ಒಂದೇ ಫ್ಲೋ ಇರುತ್ತೆ, ಒಂದೊಂದು ಸಲ ಬರ್ತಾರೆ, ಸ್ವಲ್ಪ ಡಲ್ ಆಗಿರುತ್ತೆ, ಸ್ವಲ್ಪ ರೈಸ್ ಆಗುತ್ತೆ. ಆ ಥರ ಹೈವೇ ಅಲ್ಲ, ಬರೋರು ಹೋಗೋರು 11, 12 ಗಂಟೆವರೆಗೂ ಇದ್ದೇ ಎಷ್ಟು ಇರ್ತಾರೆ. ಗಂಟೆವರೆಗೂ ಹೋಟ್ಲ್ ಓಪನ್ ಮಾಡಿರ್ತೀರಾ ಸರ್? ಕಸ್ಟಮರ್ಗೋಸ್ಕರ ನಾವು 12 ಗಂಟೆವರೆಗೂ ಓಪನ್ ಮಾಡ್ಕೊಂಡಿರ್ತೀವಿ ಸರ್. ಗ್ರೇಟ್. ಹಾಕೋಬೋದು, ಹಾಕೊಳ್ಳಿ. ಅರ್ಧ ಕೆಜಿ ಅಕ್ಕಿ, ಅರ್ಧ ಕೆಜಿ ಚಿಕನ್. ಹೌದು. ಓಕೆ, ಒಳ್ಳೆ ಚಿಕನ್ ಬಿರಿಯಾನಿ ಬೇಕು ಅಂದ್ರೆ ಚಂದ್ರಪ್ಪ ಮಿಲಿಟರಿ ಹೋಟ್ಲಿಗೆ ಬರಲೇಬೇಕು. ಆ ಬಿರಿಯಾನಿ ತಿನ್ಬೇಕು, ಆಮೇಲೆ ನೀವು ಪ್ರತಿ ವಾರ ಹೋಗ್ಲೇಬೇಕು ಅಂತ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರ್ ಹಾಕಿ. ಪುದೀನ. ಹೌದು. ಪುದೀನ, ಶುಂಠಿ, ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ. ಆಮೇಲೆ ಇದನ್ನ ರುಬ್ಕೋಬೇಕೀಗ. ಇಷ್ಟೇನಾ? ಹಾಂ, ಇಷ್ಟೇ ಮಸಾಲ. ಹೌದಾ? ಕುಕ್ಕರ್ ಇಟ್ಕೊಂಡ್ಬಿಡ್ಲಾ? ಹಾಂ, ಈ ಕುಕ್ಕರ್ ಇಟ್ಕೊಂಡ್ಬಿಡ್ತೀನಿ. ಎಷ್ಟು ಒಂದು 20 ನಿಮಿಷಕ್ಕೆ ನೀವು ಚಿಕನ್ ಬಿರಿಯಾನಿ ಮಾಡ್ತೀರಾ? ಬನ್ನಿ ಸರ್, 15 ನಿಮಿಷದಲ್ಲಿ ಮಾಡ್ಕೊಡ್ತೀವಿ ಬಿರಿಯಾನಿನ. ಹಿಂಗೆ ಹೇಳಿ ಗಂಟೆ ಕಾಯಿಸ್ಬಿಟ್ಟವ್ರಪ್ಪ ನಮಗೆ. ಸ್ವಲ್ಪ ನೀರು ಹಾಕೋಬೇಕು ಇದಕ್ಕೆ. ಓಕೆ, ನೀರು ಹಾಕೊಂಡು ರುಬ್ಕೊಳ್ತೀರಾ? ತಾಳಿ, ನೀವು ನೀರು ಹಾಕೊಳ್ಳಿ, ನಾನು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡ್ತೀನಿ ತಾಳಿ. ನಿಮ್ಮ ಹೋಟೆಲಲ್ಲಿ ತುಪ್ಪ ಗಿಪ್ಪ ಹಾಕಲ್ವಾ ಬಿರಿಯಾನಿ ಸ್ವಾಮಿ? ಹಾಕ್ತೀವಿ ಸರ್. ಹಾಕ್ತೀರಾ? ಲಾಸ್ಟಲ್ಲಿ ಹಾಕೋದು ತುಪ್ಪ. ಲಾಸ್ಟಲ್ಲಿ ಹಾಕದ ನೀವು? ನಮ್ಮ ಹೋಟೆಲೆಲ್ಲ ಫಸ್ಟೇ ನಾವು ಅನಾನಸ್ ಹೂವು, ಚಕ್ಕೆ, ಅದ್ರ ಪಕ್ಕ ಸ್ವಲ್ಪ ಲವಂಗ. ಓಕೆ. ಇದು ಏಲಕ್ಕಿ ಒಂದು 6 ಪೀಸು. ಓಕೆ. ಅಡುಗೆ ಸೋಂಪು. ಇನ್ಯಾ ಸೋಂಪು ಬರುತ್ತೆ ರಾಜಾ? ಸ್ವೀಟ್ ಸೋಂಪು ಬರುತ್ತಲ್ಲ, ಊಟ ಆದ್ಮೇಲೆ ಕೊಡ್ತೀವಲ್ಲ. ಓ, ಅದು ಸ್ವೀಟ್. ಮರ್ತ್ಬಿಟ್ರೆ ಇದು ಅಡುಗೆ ಸೋಂಪಾ ಇದು? ಹೌದು, ಇದು ಮರಾಠಿ ಮುಗ್ಗು. ಓಕೆ, ಬೇಕೇ ಬೇಕದು. ಹೌದು. ಮತ್ತೆ ಪಲಾವ್ ಎಲೆ ಹಾಕಿ ಸರ್.
ಸ್ವಲ್ಪ ಇದು ಕೆಂಪಗಾಗಿದ ತಕ್ಷಣ ಈರುಳ್ಳಿ. ಈರುಳ್ಳಿನ ತಿರ್ಗಾ ಈರುಳ್ಳಿ ಹೌದು. ಈರುಳ್ಳಿ ಹಾಕಿ ನಾವು ರುಬ್ಬಿದೀವಿ. ರುಬ್ಕೊಂಡಿದೀವಿ. ಇದಕ್ಕೂ ಸ್ವಲ್ಪ ಈರುಳ್ಳಿ ಬೇಕು. ಓಕೆ ಸರ್, ಡನ್, ರೆಡಿ. ಸ್ವಲ್ಪ ಮೆಂತ್ಯ ಸೊಪ್ಪು. ಓಕೆ, ಮೆಂತ್ಯ ಸೊಪ್ಪು ಹಾಕಿ ಪೂರ್ತಿರಿ. ನಿಮ್ಮ ಮನೆಗೆ ತೊಗೊಂಡೋಗೋ ಪ್ಲಾನಿಂಗ್ ಇಟ್ಕೊಂಡಿದ್ದೀರೇನೆ. ಆಮೇಲೆ ಸ್ವಲ್ಪ ಪುದೀನ ಸೊಪ್ಪು, ಬಟಾಣಿ. ನಿಮ್ಮ ಹೋಟ್ಲಲ್ಲಿ ಬಟಾಣಿ ಎಲ್ಲ ಮಾಡಿ ಹಾಕ್ತೀರಾ ಪಲಾವ್ಗೆ? ಮತ್ತೆ ಪಲಾವ ಬಿರಿಯಾನಿ ನೀವು ಮಾಡೋದು? ಸ್ಪೆಷಲ್ ಬಿರಿಯಾನಿಗೆ ಮಾತ್ರ ಹಾಕೋದು. ಸ್ಪೆಷಲ್ ಬಿರಿಯಾನಿ. ಓಕೆ. ಮತ್ತೆ ಈ ರುಬ್ಕೊಂಡಿರೋ ಅಂತ ಮಸಾಲೆ. ತುಂಬ ಸಖತ್ತಾಗಿರುವಂಥ ಒಂದು ಚಿಕನ್ ಸ್ಪೆಷಲ್ ಬಿರಿಯಾನಿನ ಮಾಡ್ತಾ ಇದ್ದಾರೆ. ಚಂದ್ರಪ್ಪ ಮಿಲ್ಟ್ರಿ ಹೋಟ್ಲಿಂದ ಬಂದಿದ್ದಾರೆ. ಅದು ಫ್ಯಾಮಿಲಿ ಮಿಲ್ಟ್ರಿ ಹೋಟ್ಲು. ಮನೆಯವರೆಲ್ಲ ಹೋಗ್ಬೋದು. ಬೇಕಾದಂಗೆ ತಲೆ ಮಾಂಸ, ಕಾಳು ಸೂಪು, ಬೋಟಿ, ಲಿವರು, ಮಟನ್ ಚಾಪ್ಸು, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಜೊತೆಗೆ ಸ್ವಲ್ಪ ನೀರು ದೋಸೆ, ಬೇಕಾಗಿದೆ ಪರೋಟ, ಬಿಸಿ ಬಿಸಿ ಮುದ್ದೆ, ಇಷ್ಟು ಸಿಗೋವಂಥ ಜಾಗ ಚಂದ್ರಪ್ಪ ಮಿಲ್ಟ್ರಿ ಹೋಟೆಲ್. ಅರ್ಶಿನ ಪುಡಿನಾ? ಅರ್ಧ ಸ್ಪೂನ್ ಗರಂ ಮಸಾಲ. ಅರ್ಧ ಸ್ಪೂನ್ ಗರಂ ಮಸಾಲ. ಓಕೆ ಸರ್. 1 ಸ್ಪೂನ್ ಧನಿಯಾ ಪುಡಿ. ಓಕೆ. ಯಾವುದೇ ಪುಡಿನ ಹಾಕ್ಬೇಕಂದ್ರೆ ಅದು ಏನೇ ಕಾನ್ಫಿಡೆಂಟ್ ಇದ್ರೂ ಒಂದು ಸರಿ ಅದರ ವಾಸನೆಯನ್ನು ನೋಡಿ ಹಾಕೋದು ಒಳ್ಳೇದು. ಎಷ್ಟಿದೆ ಚಿಕನ್ನು? ಚಿಕನ್ ಅರ್ಧ kg ಇದೆ. ಅರ್ಧ kg ಬಾಯ್ಲರ್ ಕೋಳಿಯ ಚಿಕನ್ ಹಾಕೊಳ್ಳಿ ಸರ್. ಅಬ್ಬಾ, ಇಷ್ಟು ದೊಡ್ಡ ಪೀಸ್ ಇರುತ್ತೆ ನಿಮ್ಮ ಹೋಟ್ಲಲ್ಲೂ? ಸೆಲೆಕ್ಟೆಡ್ ಐಟಮ್ ತರಿಸೋದು ನಾವು. ಹೌದಾ? ಹೌದು. ಕರೆಕ್ಟು. ನನಗೊಂದು ವಿಷಯ ಹೇಳಿ, ಒಂದು ಬಿರಿಯಾನಿಲಿ ಎಷ್ಟು ಪೀಸ್ ಹಾಕ್ತೀರಾ? 3 ಪೀಸ್ ಬರುತ್ತೆ ಸರ್. 3 ಪೀಸು? ಹೌದು. ಓಕೆ. ಸ್ವಲ್ಪ ಒಂದು 10 ನಿಮಿಷ ಬಾಡಿಸ್ತಾ ಇರಬೇಕು. ಯಾಕಂದ್ರೆ ಬರ್ಸಿ. ಎಷ್ಟು ವಿಷಲ್ ಕೂಗಿಸ್ತೀರಿ ಚಿಕನ್ ಬಿರಿಯಾನಿನ ಯೂಶಲಿ ನೀವು? ಚಿಕನ್ ಎಲ್ಲ ನಾವು ದಮ್ ಕಟ್ಟೋದು ಬಿರಿಯಾನಿನ. ಈ ಥರ ಕುಕ್ಕರಲ್ಲಿ ಕೂಗ್ಸಲ್ಲ? ಈ ಥರ ಕುಕ್ಕರಲ್ಲಿ ಕೂಗ್ಸಲ್ಲ. ಚಿಕನ್ ಬಿರಿಯಾನಿ ಜಾಸ್ತಿ ಹೋಗುತ್ತಾ, ಮಟನ್ ಬಿರಿಯಾನಿ ಜಾಸ್ತಿ ಹೋಗುತ್ತಾ? ಎರಡು ಆಲ್ಮೋಸ್ಟ್ ಸೇಮ್ ಸರ್. ಸೇಮಾ? ಆಲ್ಮೋಸ್ಟ್ ಸೇಮ್. ಓಕೆ. ಆಕ್ಚುಲಾಗಿ ಮಿಲಿಟ್ರಿ ಹೋಟೆಲ್ಗಳಲ್ಲಿ ಮಟನ್ ಬಿರಿಯಾನಿ ಜಾಸ್ತಿ ಹೋಗುತ್ತೆ ಅಂತ ನಾನು ಅನ್ಕೊಂಡಿರೋದು. ನಮ್ದು ಆಲ್ಮೋಸ್ಟ್ ಸೇಮ್ ಹೋಗುತ್ತೆ. ಎರಡು ಈಕ್ವಲ್ ಆಗಿ? ಒಂದು 5-6 ಹೆಚ್ಚು ಕಮ್ಮಿ ಹೋಗುತ್ತೆ. ಓಕೆ ಓಕೆ. 3 ಸ್ಪೂನು ಹಾಕಿ. ಉಪ್ಪು. ಈ ಬಿರಿಯಾನಿಲಿ ಇನ್ನೊಂದು ಸ್ಪೆಷಲ್ ಏನಂತಂದ್ರೆ, ಹೇಳಿ ಸರ್. ಈ 1 kg ಮಾಡಿದಾಗ ಒಂದು ಕಲರ್ ಬರುತ್ತೆ, ಹಾಂ. 10 kg ಮಾಡಿದಾಗ ಒಂದು ಕಲರ್ ಬರುತ್ತೆ. ಹೆಂಗೋ? ಅದು ಚಿಕನಲ್ಲಿ ಮತ್ತು ಗರಂ ಮಸಾಲ ಕಲರ್ ಟೇಸ್ಟ್ ಬಿಡುತ್ತಲ್ಲ, ಅದ್ರ ಮೇಲೆ ಡಿಪೆಂಡ್. ಓಕೆ. ಸ್ವಲ್ಪ ಕಸ್ತೂರಿ ಮೇಥಿ. ಕಸ್ತೂರಿ ಮೇಥಿ. ಓಕೆ. ಇದು ಅಳತೆಯಾಗಿ ನೀರು ಹಾಕೋಬೇಕು. ಅಳತೆಯಾಗಿ ನೀರು ಹಾಕೊಳ್ತೀರಾ? ಎಷ್ಟು ಎಷ್ಟು ನೀರು ನಿಮ್ಮ ಬಿರಿಯಾನಿಗೆ? ಎಷ್ಟು ಅಕ್ಕಿ ಹಾಕಿದ್ರೆ ಅದಕ್ಕೆ 1 to ಡಬಲ್ ಹಾಕೋ. 1 to ಡಬಲ್? 1 ಪಾವ್ ಅಕ್ಕಿ ಹಾಕಿದ್ರೆ 2 ಪಾವ್ ಅಷ್ಟು ನೀರು ಹಾಕ್ತಾ ಇದ್ದಾರೆ. ಓಹೋ, ಒಳ್ಳೆ ಚಿಕನ್ ಬಿರಿಯಾನಿ, ಅದ್ಭುತವಾಗಿರುವಂಥ ಚಿಕನ್ ಬಿರಿಯಾನಿ. ಚಂದ್ರಪ್ಪ ಮಿಲ್ಟ್ರಿ ಹೋಟ್ಲಲ್ಲಿ ಸ್ಪೆಷಲ್ ಆಗಿ ಜನ ಬಂದು ತಿಂದು ಹೋಗೋವಂಥ ಚಿಕನ್ ಬಿರಿಯಾನಿ. ಓಕೆ ಸರ್. ಸ್ವಲ್ಪ ನಿಂಬೆ ಹಣ್ಣು. ಒಳ್ಳೆ ಕಲರ್ ಬಂದಿದೆ. ಕಲರ್ ನೋಡ್ತಾ ಇದ್ರೇನೆ ಹೇಳ್ಬೋದು ಬಿರಿಯಾನಿ ಹೆಂಗಿರುತ್ತೆ ಅಂತ. ಒಳ್ಳೆ ದಮ್ ಚಿಕನ್ ಬಿರಿಯಾನಿ. ಅರ್ಧ ನಿಂಬೆ ಹಣ್ಬಿಟ್ರಾ? ಹಾಂ, ಮುಗಿತ್ ಬಿಡಿ. ಟೊಮೆಟೊ ಹಾಕ್ಬೇಕು ಸ್ವಲ್ಪ. ಹಾಕ್ಬಿಡಿ. ಸ್ವಲ್ಪ ಟೊಮೆಟೊ ಕುದಿ ಬಂದ ತಕ್ಷಣ ಏನು ಮಾಡೋದು? ಅಕ್ಕಿ ಹಾಕೋದಾ? ಅಕ್ಕಿ ಹಾಕಿದ್ಮೇಲೆ 2 ವಿಷಲ್ ಸಾಕಾ? ಅಕ್ಕಿ ಹಾಕಿದ್ಮೇಲೆ ಸ್ವಲ್ಪ 2 ಸ್ಪೂನ್ ತುಪ್ಪ ಹಾಕಿ ಆಮೇಲೆ ಕ್ಲೋಸ್ ಮಾಡೋದಾ? ಹೌದು. ಕುದಿ ಬರ್ಬೇಕಲ್ವಾ? ಕುದಿ ಬರ್ಬೇಕು. ಬರ್ಲಿ. ಅಲ್ಲ ರೀ, ಒಂದಿನ ನಿಮ್ಮ ಹೋಟ್ಲಲ್ಲಿ ಬೆಣ್ಣೆ ಅದೇನೋ ಹೇಳಿದ್ರೆ ಬಿರಿಯಾನಿ, ಬೆಣ್ಣೆ ಬಿರಿಯಾನಿ ಮಾಡಿ ಕಳಿಸ್ಬಾರ್ದೇನ್ರಿ ನಮಗೆ? ಲೆಗ್ ಪೀಸ್ ಬಿರಿಯಾನಿ ಅಂತನೂ ಬರುತ್ತೆ. ಬೆಣ್ಣೆ ಎಲ್ಲ ನಾಟಿ ಕೋಳಿ ಲೆಗ್ ಪೀಸ್ ಬೆಣ್ಣೆ ಬಿರಿಯಾನಿ. ನಾಟಿ ಕೋಳಿ ಲೆಗ್ ಪೀಸ್ ಬಿರಿಯಾನಿ, ನಾಟಿ ಕೋಳಿ ಬೆಣ್ಣೆ ಬಿರಿಯಾನಿ, ಆಮೇಲೆ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಅದು ಮಾಮೂಲಿ ಬಿಡಿ. ಸ್ಪೆಷಲ್ ಆಗಿರೋದು ಎರಡೇ ತಾನೆ? ಸ್ಪೆಷಲ್. ನಾಟಿ ಕೋಳಿ ಏನಾರು ಮಾಡ್ತೀರಾ? ಕೈಮಾ, ಚಿಕನ್ ಕೈಮಾ ಬಿರಿಯಾನಿ. ಚಿಕನ್ ಕೈಮಾ ಬಿರಿಯಾನಿ ಮಾಡ್ತೀರಾ? ಹೌದು. ಕೈಮಾ ಬಿರಿಯಾನಿ ಅವು ತುಂಬಾ ರೇರ್ ಇಷ್ಟಪಡೋದು ಒಬ್ರು. ಓಕೆ. ಚಿಕನ್ ಕೈಮಾ ಬಿರಿಯಾನಿ ಡೈಲಿ. ಕೈಮಾ ಉಂಡೆನೇ ಹಾಕಿ ಬಿರಿಯಾನಿನ ಪುಡಿ ಉಂಡೆ? ಕೈಮಾ ಉಂಡೆ ಹಾಕಿ ಬಿರಿಯಾನಿ ನಾನು ತಿಂದಿಲ್ಲ ರೀ. ಒಂದಿನ ಮಾಡಿ ಕಳಿಸ್ತೀನಿ ನಮ್ಗೆ. ಏ ಮಿಸ್ಟರ್ ಶಿವು, ಏನ್ರಿ ನೀವು ಹಿಂಗಾಗ್ಬಿಟ್ರಿ? 1 ಬೌಲ್ ಅಕ್ಕಿಗೆ 2 ಬೌಲ್ ಅಷ್ಟು ನೀರು, ಪ್ರಮಾಣದ ಅಕ್ಕಿಯ 2ರಷ್ಟು ನೀರನ್ನು ಹಾಕಿರುವಂತ ಅದ್ಭುತವಾದಂತ ಚಿಕನ್ ಬಿರಿಯಾನಿ. ತುಪ್ಪ ಏನು ಹಾಕ್ಬೇಕು ಅಂದ್ರೆ? ಸ್ವಲ್ಪ ಅಕ್ಕಿ ಬೆಂದ ಮೇಲೆ ಆಮೇಲೆ ಕುಕ್ಕರ್ ಕೂಗಿದ ಮೇಲೆ ಇಳಿಸೋಣ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಿಕನ್ ಬಿರಿಯಾನಿ ರೆಡಿ ಆಗ್ತದೆ. 2 ವಿಷಲ್ ಕೂಗಿಸ್ಬೇಕು. ಮುಚ್ಚೋಣವಾ? ನೋಡೋಣ ಸರ್. ಬಿರಿಯಾನಿ ಆಗಿರುತ್ತೆ. ಬಿರಿಯಾನಿ ಓ ಬ್ಯೂಟಿಫುಲ್, ಸಖತ್ತಾಗಿದೆ. ತುಪ್ಪ ಹಾಕ್ಬೇಕಾ? ತುಪ್ಪ ಹಾಕ್ಬಿಟ್ಟು ತಿರ್ಸೋಣ ಅಂತೀರಾ? ಈಗ ತಿರ್ಸೋಣ? ತಿರ್ಸಿ. ಅದ್ಭುತ. ತುಪ್ಪ ಎಲ್ಲ ಕೆಳಗಿಳಿತಾ? ಮುರಳಿ ಮಿಲ್ಟ್ರಿ ಹೋಟ್ಲಿಗೆ ಬಂದಿದ್ದಾರೆ. ಚಂದ್ರಪ್ಪ ಮಿಲ್ಟ್ರಿ ಹೋಟ್ಲಿಂದ ಬಂದಿದ್ದಾರೆ. ಅದ್ಭುತವಾಗಿರುವಂಥ ಒಂದು
ಚಿಕನ್ ಬಿರಿಯಾನಿನ ಮಾಡಿ ನಮಗೆ ಕೊಡ್ತಾ ಇದ್ದಾರೆ, ಹಾಕಬಹುದು. ಸರ್ ಬಿಸಿ ಬಿಸಿ ಸ್ಪೆಷಲ್ ಚಿಕನ್ ಬಿರಿಯಾನಿ ರೆಡಿ. ಸ್ಪೆಷಲ್ ಚಿಕನ್ ಬಿರಿಯಾನಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಇದಕ್ಕೊಂದು ರಾಯ್ತ, ಸ್ವಲ್ಪ ಒಳ್ಳೆ ಶೇರ್ವಾ ಪಕ್ಕದಲ್ಲಿ ಇದ್ಬಿಟ್ರೆ ಮಜಾನೇ ಬೇರೆ. ಇದು ಕೊಟ್ಟಿರೋದು ನನಗೆ, ರುಚಿ ನೋಡ್ತಾ ಇರೋದು ನಾನು. ರುಚಿ ನೋಡೋಣ, ಬರ್ತೀರಾ? ನೋಡೋಣ. ಬನ್ನಿ. ಒಳ್ಳೆ ಬಿರಿಯಾನಿ ಮಾಡಿ ಕೊಟ್ಟಿದ್ದೀರಾ. ಹೌದು. ಕೆಲವೆಲ್ಲ ನೋಡೋಕ್ಕೆ ಚೆನ್ನಾಗಿದೆ ಅನ್ಸ್ಬಿಟ್ರೆ ತಿಂದಾಗ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಳ್ಳೋದು. ನೀವೇನಂತೀರಿ? ಕಲರ್ ಹೇಗಿದೆ? ಓಕೆ, ಕಲರು ಚೆನ್ನಾಗಿದೆ, ಮೊಟ್ಟೆ ಇಟ್ಟಿರೋದು ಚೆನ್ನಾಗಿದೆ, ಮಾಂಸ ಬೆಂದಿರೋ ಥರ ಕಾಣ್ತಾ ಇದೆ. ಅದ್ರ ಮೇಲೆ ಹಾಕಿರೋ ಬಟಾಣಿ ಅದ್ಭುತವಾಗಿ ಕಾಣ್ತಾ ಇದೆ. ಟೇಸ್ಟ್ ಮಾಡ್ಬಿಡ್ಲಾ? ಮಾಡಿ ಸರ್. ಇನ್ನು ಕರಿಯೋದ್ರೊಳಗೆ ನಂಗೆ ಜೀವನ ಹಾಳಾಗೋಯ್ತು. ಬರ, ಒಳ್ಳೆ ಬಾಳೆ ಎಲೆ ಊಟ ಬೇಕು. ಬಾಳೆ ಎಲೆಯಲ್ಲಿ ನೀವು ಬಿರಿಯಾನಿ ತಿನ್ನಬೇಕು. ಅದ್ರ ಮೇಲೆ ಬೋಟಿ ಹಾಕೋಬೇಕು. ಪಕ್ಕದಲ್ಲಿ ಸ್ವಲ್ಪ ಕಾಲು ಸೊಪ್ಪಿದ್ರೆ ಅದ್ರ ಮೇಲ್ಗಡೆ ಸ್ವಲ್ಪ ಲಿವರ್ ಎಲ್ಲ ಬೇಕು. ಅಂದರೆ ಚಂದ್ರಪ್ಪ ಮಿಲ್ಟ್ರಿ ಹೋಟ್ಲು, ಕೆಂಗೇರಿಯಿಂದ 8 ಕಿಲೋಮೀಟ್ರು ಮುಂದಕ್ಕೆ ಹೋಗ್ತಾ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಅದ್ಭುತವಾಗಿರುವಂಥ ಹೋಟ್ಲು. ಏನೋ ನೋಡ್ತಾ ಇದೆಯಾ? 2 ದಿವಸ ಊರಿಗೆ ಹೋಗ್ಬೇಕಾಯ್ತು. ಲೈ ಹೋಗ್ರ, ಮಾತೆತ್ತಿರ ರಜಾ, ಊರಿಗೆ ಹೋಗ್ಬೇಕು. ಊರಿಗೆ ಹೋದ್ರೆ ವಾಪಸ್ ಬರಲ್ಲ, ಪ್ರಾಣ ಹೋಗ್ತಾ ಇದೆ ನಿಮ್ಗೆ. ಹೋಗ, ತಿನ್ಬೇಕಾದ್ರೆ ಬಂದು ಎಂತ ಸುದ್ದಿ ಹೇಳ್ತಾನೆ. ನಾನು ಏನು ಹೇಳ್ತಾ ಇದ್ದೆ ನಿಮಗೆ? ಬಿರಿಯಾನಿ ವಿಚಾರ. ಹಾಂ, ಓಕೆ. ಮೊಟ್ಟೆ ಒಂದು ಅರ್ಧ ಹಾಕೊಳ್ಳ. ಹಾಂ. ಏನು ರಾಯ್ತ ಗೀತ ಏನು ತಂದಿಲ್ಲ ನೀವು? ಬರೀ ಕೈ ಬಂದ್ಬಿಟ್ಟಿದ್ದೀರಾ ಯಜಮಾನ್ರು? ಚಿಕನ್ ಬಿರಿಯಾನಿ ಥರ ತಿನ್ಬೇಕು ಸರ್. ರಾಯ್ತ ಹಾಕೊಂಡ್ರೆ ಮೊಸರುದೇ ಇದು ಬಂದ್ಬಿಡುತ್ತೆ. ಹಂಗಂತೀರಾ? ಹಾಂ, ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ. ಓಕೆ. ಚಿಕನ್ ಬಿರಿಯಾನಿ ಮಾಡ್ಬೇಕಂದ್ರೆ ಈ ಸ್ಟೈಲ್ ಮಾಡ್ಬೇಕಾದ್ರೆ ಬರೀ ಬಿರಿಯಾನಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಂಗಂತೀರಾ? ಹೌದು. ಅದ್ಭುತವಾಗಿದೆ, ಮಾತಾಡಂಗಿಲ್ಲ. ನಮ್ಮ ಹೋಟ್ಲಲ್ಲಿ ಕಸ್ಟಮರ್ಗೆ ಕೂರಿಸಿ ಬಿರಿಯಾನಿ ಕೊಡ್ತೇವೆ. ಹೌದಾ? ವಿತಿನ್ 15 ಮಿನಿಟ್ಸಲ್ಲಿ ಬಿರಿಯಾನಿ ರೆಡಿ ಆಗುತ್ತೆ. ಅಂದರೆ ಬಂದಾಗ ಕುತ್ಕೊಳ್ಳಿ, ಒಂದು 10 ನಿಮಿಷ ರೆಡಿ ಮಾಡ್ಕೊಡ್ತೀವಿ. ರೆಡಿ ಮಾಡಿಕೊಡ್ತೀವಿ ಅಂತ. ಹ್ಞೂ. ಆ ಬಿಸಿ ಬಿಸಿ ತಿನ್ನೋದ್ರಲ್ಲಿರೋ ಆನಂದ ಯಾವುದರ ಸಿಗಲ್ಲ. ತುಂಬ ಚೆನ್ನಾಗಿದೆ ಬಿರಿಯಾನಿ. ಒಂದು ಮೊಟ್ಟೆ ಕೊಡ್ರಿ ರೀ ಬಿರಿಯಾನಿ ಮೇಲೆ. ಯಾಕ್ರಿ ಕೊಡ್ತಾ ಇಲ್ಲ ನೀವು? ಮೊಟ್ಟೆನೇ ಕೇಳ್ತಾರಲ್ಲ ಸರ್. ಹ್ಞೂ. ಎಲ್ಲ ಮೊಟ್ಟೆ ಐಟಮ್ ಕೇಳ್ತಾರೆ. ಅವಾಗ ಏನು ಮಾಡೋಣ? ಮಿಲ್ಟ್ರಿ ಹೋಟ್ಲಲ್ಲಿ ಮೊಟ್ಟೆ ಐಟಮ್ ಮಾಡ್ಕೊಂಡಿರೋಕ್ಕಾಯ್ತದ? ಅದ್ಭುತವಾಗಿದೆ ಶಿವು, ಸಕ್ಸಸ್ ಬಿಡ್ರಿ. ಏನೋ ನಮ್ಮ ತಂದೆ ಆಶೀರ್ವಾದ, ಇಲ್ಲಿವರೆಗೂ ಬೆಳೆದಿದ್ದೀವಿ. ಓಕೆ. ಇನ್ನು ಮುಂದೆ ಅವ್ರ ಹೆಸರನ್ನ ಉಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಅವ್ರ ಹೋಟ್ಲಲ್ಲಿ ಇರಲಿ ಇಲ್ಲದೆ ಹೋಗ್ಲಿ, ಅವ್ರು ಇರೋ ಥರನೇ ಕಸ್ಟಮರ್ಗೆ ಫೀಲ್ ಆಗಬೇಕು ಅಂತ ಟೇಸ್ಟು ಇನ್ನು ಹೊಸ ರೀತಿ ಹೊಸ ಐಟಮ್ ಏನೇನಿದೆ ಅದನ್ನೆಲ್ಲ ನಮ್ಮ ತಂದೆ ಹತ್ರ ಕಲಿತು ನಾನು ನಮ್ಮ ಕುಕ್ ಸಜೆಸ್ಟ್ ಮಾಡಿ ತುಂಬ ಒಳ್ಳೆ ಐಟಮ್ಗಳನ್ನ ಕೊಡಬೇಕು ಅಂತ ಇದೆ ಸರ್. ಫಸ್ಟ್ ಕ್ಲಾಸ್ ಆಗಿದೆ. ಚಂದ್ರಪ್ಪ ಅವ್ರು ಮಾಡೋದಕ್ಕಿಂತ ಒಂದು 2% ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಅದೇನೋ ಏನು ಬಿರಿಯಾನಿ ಅಂದರೆ ನೀವು ನಿಮ್ಮ ಹೋಟ್ಲಲ್ಲಿ ಮಾಡೋದು? ನಾಟಿ ಕೋಳಿ ಬೆಣ್ಣೆ ಬಿರಿಯಾನಿ ಸರ್. ಒಂದಿನ ಮಾಡಿ ಕಳಿಸಿ. ಖಂಡಿತ ಮಾಡಿ ಕಳಿಸಿ ಸರ್. ಹೋಟೆಲ್ ಇರ್ತೀನಿ, ಫೋನ್ ಮಾಡಿಬಿಡಿ. ಹಾಂ, ಅವತ್ತೇನು ತಿಂದಿರಲ್ಲ, ನಿಮ್ಗೋಸ್ಕರನೇ ಕಾಯ್ತಾ ಇರ್ತೀನಿ. ಕಳಿಸ್ಬಿಡ್ತೀನಿ, ತಿಂದು ಜಮಾಯಿಸ್ಬಿಡಿ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಶಿವು. ಥ್ಯಾಂಕ್ ಯು ಸರ್. ಒಳ್ಳೆ ಬಿರಿಯಾನಿ ಮಾಡಿಕೊಟ್ಟಿದ್ದೀರಾ. ನೋಡೋಕ್ಕೆ ಖುಷಿಯಾಗಿದೆ, ತಿನ್ನೋಕ್ಕೆ ರುಚಿಯಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಶಿವು. ಆಲ್ ದಿ ಬೆಸ್ಟ್. ಚೆನ್ನಾಗಲಿ. ಹೋಟ್ಲು ಎಲ್ಲ ಚೆನ್ನಾಗಿ ನಡೆಸ್ಕೊಂಡೋಗಿ. ಬರ್ತಾರಿ ಸರ್ ಹೋಟ್ಲ್ ಕಡೆ? ಬರ್ತೀನಿ. ಅರೆ ಬೆಣ್ಣೆ ಬಿರಿಯಾನಿ ಖಂಡಿತ ನಿಮ್ಗೆ ಮರಿಬೇಡಿ, ಕಾಯ್ತಾ ಇರ್ತೀವಿ. ಹೌದು. ನಾಟಿ ಕೋಳಿ ಬೆಣ್ಣೆ ಬಿರಿಯಾನಿ. ಓಕೆ, ಥ್ಯಾಂಕ್ ಯು ಸರ್. ಬಿಸಿ 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 ಆದಂಥ ಬಿರಿಯಾನಿ ತುಂಬ ಸಖತ್ತಾಗಿ ಮಾಡಿದ್ದಾರೆ ರೀ. ಒಳ್ಳೆ ಅಳತೆ, ತಿನ್ನೋಕ್ಕೆ ಮಜವಾಗಿದೆ. ಇದನ್ನು ನೀವು ಮಾಡ್ಕೊಳ್ಳೇಬೇಕು, ತಿನ್ಕೊಳ್ಳೇಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಮಾಡ್ಕೊಳ್ಳಿ. ಚಿಕನ್ ಬಿರಿಯಾನಿ ಮಾಡುವ ವಿಧಾನ: ಮೊದಲು ಪ್ಯಾನಿಗೆ ಎಣ್ಣೆ, ಈರುಳ್ಳಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಹಾಕಿ ಹುರಿದು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ನೀರು ಸೇರಿಸಿ ನುಣ್ಣಾಗಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರಿಗೆ ಎಣ್ಣೆ, ಅನಾನಸು, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಮೊಗ್ಗು, ಪಲಾವ್ ಎಲೆ, ಈರುಳ್ಳಿ, ಮೆಂತ್ಯ ಸೊಪ್ಪು, ಪುದೀನ, ಹಸಿ ಬಟಾಣಿ, ರುಬ್ಬಿದ ಮಸಾಲ, ಅರಿಶಿನ, ಗರಂ ಮಸಾಲ, ಧನಿಯಾ ಪುಡಿ, ಚಿಕನ್ ಹಾಕಿ ಚೆನ್ನಾಗಿ ಬಾಡಿಸಿ. ಇದಕ್ಕೆ ಉಪ್ಪು, ಕಸೂರಿ ಮೇಥಿ, ಅಕ್ಕಿಯ 2 ಪಟ್ಟು ನೀರು, ನಿಂಬೆ ರಸ, ಟೊಮೊಟೊ ಹಾಕಿ ಒಂದು ಕುದಿ ಬಂದ ನಂತರ ಅಕ್ಕಿ ಹಾಕಿ ಮುಚ್ಚಳ ಮುಚ್ಚಿ 2 ವಿಜಲ್ ಕೂಗಿಸಿ ಕೊನೆಯಲ್ಲಿ ತುಪ್ಪ ಹಾಕಿ ಬಾಡಿಸಿದರೆ ಚಂದ್ರಪ್ಪ ಹೋಟೆಲ್ ಸ್ಪೆಷಲ್ ಚಿಕನ್ ಬಿರಿಯಾನಿ ನಿಮ್ಮನೆಯಲ್ಲೂ ರೆಡಿ. ಮೇಡಮ್ ಬನ್ನಿ 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 ಬನ್ನಿ. ಏನು ನಿಮ್ಮ ಹೆಸರು? ನಂದಿನಿ. ಜೋರಾಗಿ ಮಾತಾಡ್ರಿ. ನಂದಿನಿ ಸರ್. ಅಡುಗೆ ಮನೆ ನೋಡಿದ್ರಾ? ನೋಡಿದೆ. ಒಂದ್ಸಲ ಅಡುಗೆ ಮನೆ ನೋಡಿ. ನೋಡ್ತಾ ಇದ್ದೀನಿ. ಭಯ ಬೀಳ್ಬೇಡಿ, ಬನ್ನಿ.
ಯಾಕೋ ಭಯ ಬಿದ್ದಂಗೆ ಕಾಣ್ತಾ ಇದ್ದೀರಾ? ಇಲ್ಲ, ಏನ್ ಮಾಡ್ಕೊಂಡಿದ್ದೀರಿ ನಂದಿನಿ? ನಾನು ಬ್ಯೂಟಿಷಿಯನ್ ಸರ್. ಬ್ಯೂಟಿಷಿಯನ್? ಮಿಲಿಟರಿ ಹೋಟ್ಲಿಗೆ ಬಂದಿದ್ರೆ ಒಳ್ಳೆ ಅಡಿಗೆ ಕೋರ್ಸ್ ಹೇಳ್ಕೊಡ್ತಾ ಇದ್ದೆ. ಬ್ಯೂಟಿಷಿಯನ್ ಕೋರ್ಸ್ ಮಾಡ್ಕೊಂಡು ಏನ್ ಮಾಡ್ತೀರಿ? ಮಾಡ್ಬೇಕಲ್ವಾ ಅಡ್ಗೆನಾ? ಏನೋ ಒಂದು ಮಿಲಿಟರಿ ಕಲ್ತಿದ್ದೀನಿ. ಹೋಟ್ಲಲ್ಲಿ ಏನ್ ಟ್ರೈನಿಂಗ್ ಶುರು ಮಾಡ್ತಾ ಇದೀವಿ ಮುಂದಿನ ತಿಂಗಳಿಂದ. ಫುಲ್ ಅಡಿಗೆ ಮಾಡೋದು ಹೆಂಗೆ ಅಂತ ಫುಲ್ ಟ್ರೈನಿಂಗ್ ಕೊಡ್ತೀವಿ. ಕಲ್ತಿದ್ದೀರಾ? ಓಕೆ, ಏನ್ ಮಾಡ್ತಾರೆ ನಮ್ಮ ಕಾರ್ಯಕ್ರಮದಲ್ಲಿ? ಇದು ಆಂಧ್ರ ಸ್ಟೈಲ್ ಚಿಕನ್ ಕರಿ. ಆಂಧ್ರ ಸ್ಟೈಲ್ ಚಿಕನ್ ಕರಿನಾ? ಆಂಧ್ರ ಶೈಲ್ ಚಿಕನ್ ಕರಿ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಬ್ಯಾಡಗಿ ಮೆಣಸಿನಕಾಯಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ಟೊಮೊಟೊ, ತೆಂಗಿನಕಾಯಿ ತುರಿ, ಚಕ್ಕೆ, ಲವಂಗ, ಸಾಸಿವೆ, ಜೀರಿಗೆ, ಧನಿಯಾ, ಪುದೀನ, ಕೊತ್ತಂಬರಿ ಸೊಪ್ಪು, ಪಲಾವ್ ಎಲೆ, ಅರಿಶಿನ, ಹಚ್ಚ ಖಾರದ ಪುಡಿ, ಉಪ್ಪು, ಎಣ್ಣೆ. ಬ್ಯೂಟಿಷಿಯನ್ ಕೆಲಸ ಈಸಿನಾ? ಅಡಿಗೆ ಮಾಡೋ ಕೆಲಸ ಈಸಿನಾ? ಅಡುಗೆ ಕೆಲಸ ಏನ್ ಬೇಕಾದ್ರೆ ಮಾಡಿಟ್ರು ಮಾಡಿ ತಿನ್ಕೊಂತಾರೆ. ಪಾಪ ಯಜಮಾನ್ರು ಬೆಳಗ್ಗೆ ರಾತ್ರಿ ಬರ್ತಾರೆ. ಹಂಗಂತ ಇಲ್ಲ, ಮಾಡ್ತೀವಿ ನಾವು. ಏನ್ ಕೊಡ್ಲಿ? ಯಾವ ಪೆನ್ ಕೊಡ್ಲಿ? ದೊಡ್ಡದು ಸಾಕು. ಏನಮ್ಮ ಕೆಳಗಡೆ ನೋಡ್ತೀಯಾ ನೀನು? ಅದೇನಿದೆಯಮ್ಮ ಕೆಳಗಡೆ? ಇಲ್ಲ, ನೀವು ಜಾಸ್ತಿ ಆಗ್ತಾ ಇದ್ದೀರಾ. ನಾನ್ ಆಗ್ತಾ ಇದೀನಾ? ನೀನ್ ಸುಮ್ನೆ ನಿಂತ್ಕೊಂಡು ನೋಡ್ತಾ ಇದೀಯಾ? ನೀವು ಸ್ವಲ್ಪ ಆಗ್ತಾ ಇದ್ದೀರಾ ಅಂತ ನಾನು ನೋಡ್ತಾ ಇದ್ದೀನಿ. ಇವಾಗಲೂ ಒಂದು ಚಾನ್ಸ್ ಕೊಡ್ತೀನಿ ರೀ. ಮಾಡ್ತೀನಿ. ಅದೇನ್ರಿ ಮದುವೆ ಆದ್ಮೇಲೆ ಬ್ಯೂಟಿಷಿಯನ್ ಕೋರ್ಸ್ ಕಲಿಬೇಕು ಅಂತ? ಮದುವೆ ಆದ್ಮೇಲೆ ಕಲಿಬೇಕಾಗಿರೋದು ಅಡಿಗೆ. ಅದಕ್ಕೆ ಬೇಕಾಗಿರೋದು ಒಗ್ಗರಣೆ ಡಬ್ಬಿ ಭಾಗ 1, 2, 3 ರೆಸಿಪಿ ಪುಸ್ತಕಗಳು. ಇಲ್ಲ ಸರ್, ಕಲಿತೀನಿ. ನೀರ್ ನಂಗೆ ತಂದ್ಕೊಡ್ರ? ಒಂದು ಗ್ಲಾಸ್, ದೊಡ್ಡ ಗ್ಲಾಸ್ ನೀರ್ ತಗೊಂಬಂದ್ ಕೊಡ್ರ ನಂಗೆ. ಹಾಕಿ. ಚಕ್ಕ. ಚಕ್ಕ? ಚಕ್ಕೆ. ಯಾವ ಭಾಷೆ ಮಾತಾಡುತ್ತಾ ಈ ಮನೇಲಿ ನೀವು? ತೆಲುಗು. ಓ, ಚಕ್ಕ. ಹಾಕಿ. ಅದೇನದು? ಲಕ್ಕ? ಲವಂಗ. ಲವಂಗ. ಏನಂತಾರೆ ಅದಕ್ಕೆ? ಮೊಗ್ಗ. ಮೊಗ್ಗ. ಮೊಗ್ಗ, ಚಕ್ಕ, ಏಸೆ ಎಂಡಿ. ಓಕೆ, ತೆಲುಗು ಜೀರಿಗೆನಾ? ಓಕೆ, ಜೀರಿಗಲ್ಲು. ಮತ್ತೆ ಮೆಣಸು, ಆಮೇಲೆ ಆನಿಯನ್ ಹಾಕ್ಬೇಕು. ಯಾರ ಜೊತೆ ಬಂದಿದ್ದೀರಿ? ನಾನು ಒಬ್ಳೇ ಬಂದಿದ್ದೀನಿ. ಒಬ್ಳೆ ಧೈರ್ಯವಾಗಿ ಬಂದ್ಬಿಟ್ಟಿದ್ದೀರಾ? ಮತ್ತೆ ಮೆಣಸಿನ್ಕಾಯಿ, ಪುದೀನ, ಪುದೀನ, ಆಮೇಲೆ ಮತ್ತೆ ಟೊಮೆಟೊ. ಹಾಕಿ. ಗ್ರೇವಿ ಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಹಾಕೋಬಹುದು. ನೀವು ಗ್ರೇವಿ ಮಾಡ್ತೀರಾ, ಡ್ರೈ ಮಾಡ್ತಾ ಇದ್ದೀರಾ? ಗ್ರೇವಿ ಮಾಡ್ತಾ ಇದ್ದೀನಿ. ಮತ್ತೆ ಏನಿದು? ಕೊತ್ತಂಬರಿ. ನಾವು ತಮಿಳಿಯರ್ಸ್. ತಮಿಳ್ ನಾವು. ಓಕೆ. ನಮ್ಮ ಹಸ್ಬೆಂಡ್ ಅವರು ತೆಲುಗು ಅವರು. ಓ, ಅದು ಹೆಂಗದು? ಲವ್ ಮ್ಯಾರೇಜ್ ಆಗಿರೋದು. ಯಾವ ಟೈಮ್ ಸಿಕ್ಕಿತ್ತು? ಟೈಮ್ ಯಾವ ಸಿಕ್ಕಿತ್ತು? ಟೈಮ್ ಸಿಕ್ಕಿದ್ದಿಲ್ಲ, ಅವ್ರು ಬಂದು ಕೇಳಿ ಮದುವೆ ಮಾಡಿಕೊಂಡಿದ್ದಾರೆ ನಮ್ಮ ಮನೇಲಿ ಮಾತಾಡಿ. ಅದು ಹಿಂಗೆ ಬಂದು ಕೇಳ್ಬಿಟ್ರೆ ಮದುವೆ ಮಾಡ್ಕೊಟ್ಬಿಟ್ರು ನಿಮ್ಮಲ್ಲಿ? ಇಲ್ಲ, ಮನೇಲಿ ಮಾತಾಡಿ ಮದುವೆ ಆಗಿರೋದು. ಲವ್ ಯಾವಾಗ ಮಾಡಿದ್ರಿ? ಲವ್ ಏನಿಲ್ಲ ಸರ್, ಸುಮ್ಮನೆ ಅಷ್ಟೇ. ಹಿಂಗೂ ಇದೆಯಾ? ಅಯ್ಯೋ, ನಮ್ಮ ಹುಡುಗರು ಸುಮ್ಮನೆ ಕೂತವ್ರೆ. ಹೋಗಿ ಕೇಳೋದು ಇಲ್ಲ, ಮಾತಾಡೋದು ಇಲ್ಲ. ಅಯ್ಯೋ ಕರ್ಮ. ನಿಮ್ಮಲ್ಲಿ ಏನು ಒಂದಿಲ್ವಾ? ಏನೊಂದಿಲ್ಲ ಸರ್. ಒಳ್ಳೆ ಹುಡುಗ ಅಲ್ವಾ? ಇನ್ನೇನಂತೆ, ಮದುವೆ ಮಾಡ್ಕೊಟ್ರೆ ಆಯ್ತು. ಇದು ವೆರಿ ಸಿಂಪಲ್. ಇದು ಮೊದಲೇ ನೋಡಿ ಹುಡುಗ ನೀವು? ಸರ್, ಮೊದಲೇ ಹುಡುಗ ನೋಡಿದ್ರಾ? ಹಾಂ, ನೋಡಿದ್ದೀನಿ. ಗೊತ್ತಿತ್ತಾ? ಗೊತ್ತಿತ್ತು. ಸಿನಿಮಾಗೆಲ್ಲ ಹೋಗಿದ್ರಾ? ಇಲ್ಲ. ಅದೆಂತ ಅಲ್ಲ ಅವ್ರಿ? ಮನೆ ಹತ್ರ ನೋಡ್ತೀವಿ ಅಷ್ಟೇ. ಬರೀ ಸುಮ್ಮನೆ ಹಿಂಗೆ ನೋಡೋದು, ಹಂಗೆ ಹೋಗೋದು ಅಷ್ಟೇನಾ? ಅಷ್ಟೇ. ಆದ್ರೂ ನಿಮ್ಮ ಹುಡುಗನ ಭಾಳ ಧೈರ್ಯ ಬಿಡ್ರಿ. ಬಟ್ ಮೊದಲೇ ನೀವು ಡಿಸೈಡ್ ಮಾಡಿದ್ರೆ ನೀನು ನಮ್ಮ ಮನೆಗೆ ಬಂದು ಕೇಳು ಅಂತ? ಇಲ್ಲ, ಹಂಗೇನಿಲ್ಲ. ನಮ್ಮ ತಂದೆ ತೀರ್ಕೊಂಡ್ರು. ಆಯ್ತು. ಅದರಿಂದ 1 ಇಯರ್ ಒಳಗಡೆ ಮದುವೆ ಮಾಡಿಸ್ಬೇಕಂತ ಮದುವೆ ಮಾಡ್ತಿರೋದು. ನಮ್ಮ ಮನೇಲಿ ನಮ್ಮ ಮಮ್ಮಿ ಕೇಳಿ, ಅವರು ಸ್ವಲ್ಪ ಟೈಮ್ ಕೇಳಿದ್ರು. ಆಯ್ತು. ನಮ್ಮ ಮಮ್ಮಿ ಕೇಳಿ ಮದುವೆ ಮಾಡ್ತಿರೋದು. ವೆರಿ ಗುಡ್. ಒಳ್ಳೇದು ಅನಿಸ್ತಲ್ಲ? ಚೆನ್ನಾಗಿ ನೋಡ್ಕೊಳ್ತಾರ ನಿಮ್ಗ? ಚೆನ್ನಾಗಿ ನೋಡ್ಕೊಂತಾರೆ. ವೆರಿ ಗುಡ್. ಅದೇ ಅಷ್ಟೇ ಇಂಪಾರ್ಟೆಂಟು. ಯಾರು ನೋಡಿದ್ರು, ಯಾರು ಬಿಟ್ರು, ಯಾರು ಇಷ್ಟಪಟ್ಟರು ಅನ್ನೋದಕ್ಕಿಂತ ಮದುವೆ ಆದ್ಮೇಲೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟು. ಫ್ರೈ ಆಯ್ತು. ಆಯ್ತಮ್ಮ? ಆಯ್ತು. ಆಫ್ ಮಾಡೋದಮ್ಮ? ಆಫ್ ಮಾಡೋದು. ಇದು ಮಿಕ್ಸಿಗೆ ಹಾಕೋಬೇಕು. ನಾನು ಅದಕ್ಕೆ ತಾನೇ ಪ್ಯಾನ್ ಕೊಡ್ತೀನಿ ಹಿಂದೆ. ಒಂದ್ರಲ್ಲೇ ಮಾಡ್ಬೋದಲ್ವಾ? ಅಮ್ಮ, ತೆಲುಗು ಮಾವಾಳು ನೀವು ವೆಜ್ಜು ನಾವು ಎರಡು ಮಾಡ್ತೀರಾ ಮನೇಲಿ? ಹ್ಞೂ ಸರ್, ವೆಜ್ ನಾನ್ ವೆಜ್. ಅದನ್ನು ಸ್ವಲ್ಪ ಮ್ಯಾನೇಜ್ ಆಗೋಯ್ತಲ್ಲ? ಇಲ್ಲಾಂದ್ರೆ ಭಾಳ ಕಷ್ಟ ಆಗ್ಬಿಡುತ್ತೆ. ಇಲ್ಲ ಸರ್, ಮಮ್ಮಿ ಮನೇಲಿ ಎಲ್ಲ ಮಾಡ್ತಾ ಇದ್ದೆ. ಓಕೆ. ಮತ್ತೆ ಅತ್ತೆ ಮನೆಗೆ ಬಂದಾಗ ಅತ್ತೆ ಅಲ್ಲೇ ಮನೆ ಮನೆ. ಹತ್ರನೇನಾ? ಹೌದು ಸರ್. ಇವಾಗ ಫಸ್ಟ್ HL ಅಲ್ಲಿ ಇದ್ರಿ ನಾವು, ಹಾಂ. ಇವಾಗ RT ನಗರಕ್ಕೆ ಬಂದಿದ್ದೀವಿ. ಏನಾದರೂ ಮಾಡಬೇಕು ಮದುವೆ ಆದ್ಮೇಲೆ ಅಂತ ಬ್ಯೂಟಿಷಿಯನ್ ಆಗಿ ಕಲಿಯೋಣ ಅಂತನಾ? ಹೌದು ಸರ್. ವೆರಿ ಗುಡ್. ಕಲೀರಿ. ವಯಸ್ಸು ಗೀಸೆಲ್ಲ ಹತ್ರ ಎಲ್ಲ ಏನೂ ಇಲ್ಲ. ಯಾವಾಗ ಏನು ಬೇಕಾದ್ರೂ ಕಲಿಬೋದು. ಹುಡುಗಿರಾಗಿದ್ರೆ ಏನೋ ಒಂದು ಮಾಡ್ಬೇಕಲ್ವಾ? ಹೌದಮ್ಮ, ಕರೆಕ್ಟ್. ಸುಮ್ಮನೆ ಇದ್ರೆ ಆಗಲ್ಲ. ಸ್ವಲ್ಪ ಸಾಸಿವೆ. ಓಕೆ. ಮನೇಲಿರ್ಬೇಕಾದ್ರೆ ಅಡುಗೆ ಕಲ್ತಿದ್ರಾ? ಅತ್ತೆ ಮನೆ ಅಡುಗೆ ಕಲ್ತಿದ್ದ? ಇಲ್ಲ, ಅಮ್ಮ ಮನೆಯಿಂದ ಕೂಡ ಎಷ್ಟು ಜನ ಕಲ್ತಿದ್ದೀನಿ. ಮಕ್ಕಳು ನಿಮ್ಮ ಅಮ್ಮನಿಗೆ? ಇಬ್ರು. ಇನ್ನೊಬ್ರು ಯಾರು? ತಂಗಿ. ಏನು ಮಾಡ್ತಾ ಇದ್ದಾರೆ? ಅವರು ಮದುವೆ ಆಗಿ ಮನೇಲಿದ್ದಾರೆ. ಅವರು ಮದುವೆ ಆಗಿ ಬಂದಿದ್ದಾರಾ? ಹೌದು. ಓಕೆ.
ಏನದು ಇದು ಎಲೆ ಹಂಗೆ ಹಾಕಿ ಕಟ್ ಮಾಡಬಾರ್ದು ಎಲೆನ. ಹಂಗೆ ಹಾಕೋದು. ಹಂಗೆ ಹಾಕಿ. ಎಲೆ ಯಾವುದೇ ಎಲೆನ ಪಲಾವ್ ಎಲೆ ನೀವು ಪಲಾವಾಗ ಹಾಕ್ಬೇಕಂದ್ರೆ ಕಟ್ ಮಾಡಿ ಹಾಕಿದ್ರೆ ಬಾಯಿಗೆ ಸಿಕ್ಕೋಗುತ್ತೆ, ಗಂಟೆಗೆ ಸಿಕ್ಕೋಗುತ್ತೆ. ಹಂಗೆ ಹಾಕ್ಬೇಕಾಗಿ ಎಲೆನ. ಆಮೇಲೆ ಹಂಗೆ ತೆಗೆದು ಹಾಕ್ಬೋದು ಈಚೆ. ಮತ್ತೆ ಆನಿಯನ್ ಎಲ್ಲಿವ್ರಿಗಿದೆ ಬ್ಯೂಟಿಷಿಯನ್ ಕೋರ್ಸು? ಎಷ್ಟು ಮಾಡ್ತಾ ತಿಂಗಳಾಯ್ತು? ಇದ್ದೀನಿ ಸರ್. ಆಯ್ತು ಸರ್, ಒಂದು ಜೋರಾಗಿ 3 months ಆಗಿದೆ. 3 months ಅಲ್ಲಿ ಏನೂ ಕಲ್ತಿರಲ್ಲ ಬಿಡಿ. ಇಲ್ಲ, ಆಲ್ರೆಡಿ ಕಲ್ತಿದ್ವಿ. ಹ್ಞೂ ಇವಾಗ ಥಿಯರಿ ಕ್ಲಾಸ್ ಇದೆ. ಥಿಯರಿ ಕ್ಲಾಸ್ ಮಾಡಿ ಆಯಿತು. ಓಕೆ. ಒಬ್ರಿಗೆ ಕಷ್ಟ ಕೊಡಬಾರ್ದಲ್ವಾ? ಯಾರು ಕಷ್ಟ ಕೊಡ್ತಾ ಇದ್ದೀರಮ್ಮ? ಇಲ್ಲ, ನಮ್ಮ ಹಸ್ಬೆಂಡ್ಗೆ ಪಾಪ ತೊಂದರೆ ಕೊಡಬಾರ್ದು, ಒಬ್ಬರಿಗೆ ಬರ್ಡನ್ ಆಗಬಾರ್ದು. ಕಷ್ಟ ಅಲ್ಲ ಅದು, ಒಬ್ಬರಿಗೆ ಬರ್ಡನ್ ಆಗಬಾರ್ದು ಅಂತ ಸಹಾಯ ಮಾಡೋದು ತಪ್ಪೇನಿಲ್ಲ. ಮಾಡಿ. ಯಜಮಾನ್ರು ಹೋಗ್ಬೋದು ಕೆಲಸಕ್ಕೆ ಅಂತ ಹೇಳಿದಾರಾ? ಇಲ್ಲ, ನಾನೇ ಹೋಗ್ತಾ ಇದ್ದೀನಿ. ಅವ್ರು ಬೇಡ, ಹೋಗೋದು ಬೇಡ ಅಂತ ಇದ್ದಾರಾ? ಅವ್ರು ಏನೇ ಹೇಳ್ತಾ ಇಲ್ಲ, ನಿಮ್ಮ ಇಷ್ಟ ಅಂತಾರೆ. ಪಾಪ. ಏನವ್ರ ಹೆಸರು? ನವೀನ್ ಕುಮಾರ್. ನವೀನ್, ನಮಸ್ಕಾರ ಗುರು. ಆರಾಮಾ? ಏನದು? ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇನ್ನೇನು ಅಡುಗೆ ಚೆನ್ನಾಗಿ ಮಾಡ್ತೀರಾ ನೀವು? ನಾನ್ ವೆಜ್ ಚೆನ್ನಾಗಿ ಮಾಡ್ತೀನಿ ಸರ್. ಬಿರಿಯಾನಿ ಮಾಡ್ತೀನಿ, ನಾನ್ ವೆಜ್ ಎಲ್ಲ ಚೆನ್ನಾಗಿ ಮಾಡ್ತೀನಿ. ಓಕೆ. ಒಂದು ವರ್ಷದಲ್ಲಿ ನವೀನ್ ಅವರು ಜಾಸ್ತಿ ಇಷ್ಟಪಟ್ಟು ತಿಂದಿರೋವಂಥದ್ದು ಏನು ನಾನ್ ವೆಜ್ ನಿಮ್ಮ ಕೈಯಿಂದ? ಎಲ್ಲ ಇಷ್ಟಪಟ್ಟಿನೇ ತಿಂತಾರೆ. 2-3 ಸರಿ ತಿಂದಿರೋದು ಅವ್ರು ಇಷ್ಟ ಅಂತ. ಬಿರಿಯಾನಿ ತುಂಬ ಇಷ್ಟ ಸರ್. ಚಿಕನ್ ಬಿರಿಯಾನಿನ ಮಟನ್ ಬಿರಿಯಾನಿನ? ಚಿಕನು. ಓಕೆ, ನೆಕ್ಸ್ಟ್. ಮತ್ತೆ ಚಿಕನ್ ಹಾಕೋಬೇಕು ಇವಾಗ. ಹಾಕಿ ಮೇಡಮ್. ಬೇಯಿಸ್ಕೊಂಡಿರೋಂಥ ಚಿಕನ್ ಇದು. ಹೌದು, ಎಷ್ಟು ವಿಷಲ್ ಕುಗ್ಸಿದ್ದೀರಾ? ಒಂದು ವಿಸಿಲ್. ಒಂದು ವಿಷಲ್ ಉಪ್ಪು ಹಾಕಿದ್ದೀರಾ? ಹಾಂ, ಸ್ವಲ್ಪ ಹಾಕಿದ್ದೀನಿ. ಉಪ್ಪು ಸ್ವಲ್ಪ ಅರಿಶಿನವನ್ನು ಹಾಕಿ ಒಂದು ವಿಷಲ್ ಕೂಸ್ಕೊಂಡಿರೋಂಥ ಚಿಕನನ್ನು ನಾವು ಈಗ ಫ್ರೈ ಮಾಡ್ತಾ ಇದೀವಿ. ತಿರ್ಗಾ ಸ್ವಲ್ಪ ಅರಿಶಿನ ಹಾಕೋಬೇಕು. ಹಾಕಿಮ್ಮ. ಸಾಲ್ಟ್ ಸ್ವಲ್ಪ. ಸಾಲ್ಟು, ಅರಿಶಿನ, ತಿರ್ಗಾ ಅರಿಶಿನ, ತಿರ್ಗಾ ಸಾಲ್ಟು, ಅಚ್ಚ ಖಾರದ ಪುಡಿ, ರುಬ್ಬಿರೋಂಥ ಮಸಾಲೆ ಅಲ್ವಾ ಅದು? ಹೌದು ಸರ್. ಓಕೆ. ತಮಿಳ್ನಾಡು ಕರಿ ಮಾಡ್ಬೇಕಾಯ್ತು ನೀವು. ಮದುವೆ ಆದ ತಕ್ಷಣ ಆಂಧ್ರ ಕರಿ, ಹೌದು ಸರ್. ಮದುವೆಗಿಂತ ಮೊದಲು ತಮಿಳ್ನಾಡು ಕರಿ. ಇಲ್ಲ, ಅಮ್ಮ ಮನೇಲಿ ನಾನ್ ವೆಜ್ ಜಾಸ್ತಿ ಮಾಡಲ್ಲ. ಸ್ವಲ್ಪ ನೀರು ಹಾಕೋದು. ಹಾಕೊಳ್ಳಿ ಮೇಡಮ್, ಎಷ್ಟು ಬೇಕಾದ್ರೆ ಹಾಕೊಳ್ಳಿ. ಓಕೆ. ಮುಷಾಣ ಸ್ವಲ್ಪ ಹೊತ್ತು. ಹೌದು, ಆಹಾ, ಇನ್ನು ಸ್ವಲ್ಪ ಬೇಯಬೇಕು ಸರ್. ಇನ್ನೂ ಸ್ವಲ್ಪ ಬೇಯಬೇಕು. ಯಾಕಮ್ಮ? ಎಣ್ಣೆ ಬಿಟ್ಟಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಂದು ಚಿಕನನ್ನು ಮಾಡಿದ್ದಾರೆ. ಆಂಧ್ರ ಚಿಕನ್. ಹೌದು ಸರ್. ಆಂಧ್ರ ಚಿಕನ್. ನಂದಿನಿ ಆಂಧ್ರ ಚಿಕನನ್ನು ಮಾಡಿಕೊಟ್ಟಿದ್ದಾರೆ. ನಂದಿನಿ ಅವರು. ನಮ್ಮ ಮಾವಾಗೆ ಆಯಿಲ್ ಇರಬಾರ್ದು, ನಿಮ್ಮ ಮಾವನ್ಗೆ ಆಯಿಲ್ ಇರಬಾರ್ದು, ನಿಮ್ಮ ಮತ್ತೆ ಖಾರ ಇರಬಾರ್ದು, ನಿಮ್ಮ Medium ಯಜಮಾನ್ರಿಗೆ ಏನು ಇರಬಾರ್ದು. ನಮ್ಮ ಹಸ್ಬೆಂಡ್ಗೆ ಎಲ್ಲ ಸ್ಪೈಸಿ ಇರಬೇಕು. ಹೆಂಗ್ ಮಾಡೋದು ಮತ್ತೆ ಅವಾಗ? ಇಲ್ಲ, ಸಾರು ಮಾಡ್ಬಿಟ್ಟು ನಿಮ್ಮ ಯಜಮಾನ್ರಿಗೆ ತಗೊಂಡ್ಬಿಟ್ಟು ಮಿಕ್ಕಿದಕ್ಕೆಲ್ಲ ನೀರು ಇದ್ಬಿಟ್ರೆ ಸಪ್ಪೆ, ಉಪ್ಪು, ಖಾರ ಎಲ್ಲ ಕಡಿಮೆ ಆಗ್ಬಿಡುತ್ತೆ. ಕೊತ್ತಂಬರಿ ಹಾಕೋಬೇಕು ಸರ್. ಕೊತ್ತಂಬರಿ ಹಾಕೊಳ್ಳಿ ಮೇಡಮ್, ಇಲ್ಲೇ ಇದೆ. ಓಕೆ. ಡಿಶ್ ಔಟ್ ಮಾಡ್ತೀರಾ? ಮಾಡಿ. ಆಂಧ್ರ ಸ್ಟೈಲ್ ಚಿಕನ್ ಕರಿ ರೆಡಿ. ಏನ್ರಿ? ಆಂಧ್ರ ಸ್ಟೈಲ್ ಚಿಕನ್. ಜೋರಾಗಿ ಹೇಳ್ರಿ. ಆಂಧ್ರ ಸ್ಟೈಲ್ ಚಿಕನ್ ಕರಿ ರೆಡಿ. ಆಂಧ್ರ ಸ್ಟೈಲ್ ಚಿಕನ್ ಕರಿನ ರೆಡಿ ಮಾಡಿ ಕೊಟ್ಟಿದ್ದಾರೆ ನಂದಿನಿ ಅವರು. ನಮ್ಮ ಇವತ್ತಿನ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತುಂಬಾ ಸಖತ್ತಾಗಿರುತ್ತೆ ಮುಳ್ಳಿ ಅವರೇ. ಟೇಸ್ಟ್ ಮಾಡಿ ನೋಡಿ ಅಂತ ಇದ್ದಾರೆ. ಟೇಸ್ಟ್ ಮಾಡೋಕ್ಕೆ ನನಗೆ ಕೊಟ್ಟಿದ್ದಾರೆ. ಟೇಸ್ಟ್ ನಾನು ಮಾಡ್ತೀನಿ, ನೀವು ನೋಡ್ತಾ ಇರ್ತೀರಾ. ಬನ್ನಿ 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 ಬನ್ನಿ. ಇದು ಯಾವ್ದ್ರ ಜೊತೆ ತಿನ್ನೋದು ನಂದಿನಿ? ರೈಸ್ ಜೊತೆ. ಏಯ್, ಯಾವ ಊರನೋ ನೀನು? ಗಟ್ಟಿಯಾಗಿರುತ್ತಲ್ಲ ಇದು? ಹೌದು ಸರ್. ಏನಕ್ಕೆ ಹಾಕೋಬೋದು ಇದನ್ನ? ಚಪಾತಿ, ಪೂರಿ, ಚಪಾತಿಯಲ್ಲಿ ತಿನ್ಬೋದು, ಮತ್ತೆ ಮುದ್ದೆ. ಮುದ್ದೆಯಲ್ಲಿ ತಿನ್ಬೋದು. ಓಕೆ. ಟೇಸ್ಟ್ ಮಾಡ್ಲಾ? ಹೌದು, ಮಾಡಿ ಸರ್. ಬ್ಯೂಟಿಷಿಯನ್ ನಂದಿನಿ. ಹೇಗಿದೆ ಸರ್? ಸಪ್ಪೆ, ಉಪ್ಪು ಕಡಿಮೆ. ಬೇಜಾನು ಉಪ್ಪು ಕಡಿಮೆ. ತುಂಬ ಉಪ್ಪು ಕಡಿಮೆ ನನಗೆ. ನಮಗೆ ಕರೆಕ್ಟ್ ಇರುತ್ತೆ ನಿಮಗೆ ಸರ್. ಕರೆಕ್ಟ್ ಆಗಿರುತ್ತಾ ಹೌದು. ನಂದಿನಿ? ಉಪ್ಪೊಂಡು ಹಾಕೊಂಡ್ರೆ ಸರಿ ಇದೆ. ಕಮ್ಮಿ ಇದ್ರೆ ಹಾಕೋಬಹುದು. ಹಾಕೋಬಹುದು, ಜಾಸ್ತಿ ಆದ್ರೆ ಹಾಕೊಳಕ್ ಆಗಲ್ಲ ಅಲ್ವಾ? ಇವ್ರಿಗೆ ಖುಷಿ. ಅಯ್ಯೋ, ಜಾಸ್ತಿ ಹಾಕೊಳಕ್ ಆಗಲ್ವಾ ಅಂತ. ಅಯ್ಯೋ ಕರ್ಮವೇ. ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಸರ್? ನಾನು ಅವಾಗಲೇ ಹೇಳಿದೆ ತಾನೆ, ವಾಪಸ್ ಹೋಗ್ಬಿಡಿ ಪರವಾಗಿಲ್ಲ ಅಂದ್ರೆ ಅಂತ. ಚೆನ್ನಾಗಿದೆ. ಓಕೆ, ಚೆನ್ನಾಗಿದೆ ಮೇಡಮ್. ಇನ್ನೂ ಸ್ವಲ್ಪ ಅಡುಗೆ ಮಾಡೋದು ಇಂಟ್ರೆಸ್ಟ್ ತಗೊಳ್ಳಿ.
ಅಡುಗೆ ಮಾಡೋದು ಈಸಿ. ಮಾಡ್ತೀನಿ ಸರ್, ನಾನು ಚೆನ್ನಾಗೇ ಮಾಡ್ತೀನಿ. ಇವತ್ತು ಸ್ವಲ್ಪ ಟೆನ್ಷನ್ ಆಗಿಬಿಟ್ಟೆ ಅಷ್ಟೇ, ಯಾಕೆ? ಭಯ ಆಯಿತು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾಗಿರುವಂಥ ಅಡುಗೆನ ಮಾಡಿ ನಮಗೆ ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನೋ ಪ್ರಾಬ್ಲಮ್. ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ರೆ ಸಾಕು, ಅಡುಗೆ ಮಾಡಿಡ್ಬೋದು. ಆದರೆ ಮುರಳಿ ಮಿಲಿಟ್ರಿ ಹೋಟ್ಲಿಗೆ ಬರಬೇಕಂದ್ರೆ ಸ್ವಲ್ಪ ಧೈರ್ಯನೂ ಇರಬೇಕು, ಮಾಡೋಕ್ಕೆ ರುಚಿಯಾಗೂ ಬರಬೇಕು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕೊಡ ಇಲ್ಲಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರವಿ ಮಸಾಲದವರು ಮಸಾಲಾನ ಕೊಟ್ಟಿದ್ದಾರೆ. ಮಲ್ಲ ಜನ ಇದ್ದೀರಾ ನೀವು? ಹೌದು ಸರ್. 1 ತಿಂಗಳು ಬರ್ತಾ ಹೋಗಿ. ಎಂಡೂರ ಹೋಮ್ ಅಪ್ಲಯನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು. ಇವರು ಅದ್ಭುತವಾಗಿರುವಂಥ ಬಹುಮಾನ ಕೊಡ್ತಾ ಇದ್ದಾರೆ. ಮನೆಗೆ ಏನೇನು ಬೇಕು? ಮಿಕ್ಸಿ ಬೇಕಾ, ಸ್ಟವ್ ಬೇಕಾ, ಪ್ಯಾನ್ ಬೇಕಾ, ಕುಕ್ಕರ್ ಬೇಕಾ, ಎಲ್ಲ ಸಿಗುತ್ತೆ ಎಂಡೂರ ಹೋಮ್ ಅಪ್ಲಯನ್ಸಸ್ ಅವ್ರ ಹತ್ರ. ಇದು ನಿಮಗೋಸ್ಕರ. ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮೋಸ್ಟ್ಲಿ ಒಳ್ಳೆ ದುಡ್ಡು ಬರ್ಬೋದು. ಲಕ್ಷ್ಮಿ, ಬೆಳ್ಳಿ ಲಕ್ಷ್ಮಿ ನಿಮ್ಮನೆಗೆ ಕೊಡ್ತಾ ಇದ್ದೀವಿ. ಮುಳಿಯಾ ಜ್ಯುವೆಲರ್ಸ್ ಅವರು ಬೆಳ್ಳಿ ಲಕ್ಷ್ಮಿನ ಕೊಡ್ತಾ ಇದ್ದಾರೆ. ಬೆಂಗಳೂರು ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ಲಿ ಇವರ ಶೋರೂಮ್ ಇದೆ. ಜೊತೆಗೆ ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು ಶೋರೂಮ್ ಇದೆ. 1000 ರೂಪಾಯಿ ಗಿಫ್ಟ್ ವೋಚರು ನಿಮಗೋಸ್ಕರ. ಈ ಥರ ಎಲ್ಲ ಉಪ್ಪು ಖಾರ ಇಲ್ಲದೆ ಅಡುಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದಕ್ಕೋಸ್ಕರನೇ ಒಗ್ಗರಣೆ ಡಬ್ಬಿ ಭಾಗ 2 ನಿಮಗೋಸ್ಕರ ಕೊಡ್ತಾ ಇದ್ದೀವಿ. ಬೇಕಾದಾಗ ನಾನ್ ವೆಜ್ ಐಟಮ್ ಇದೆ, ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಜೊತೆಗೆ ಎಕ್ಸ್ಪ್ರೆಸ್ ಹೆಸರನ್ನ ಕೊಡ್ತಾ ಇದ್ದಾರೆ ಮಯಾಸ್ ಅವರು. ಇದು ನಿಮಗೋಸ್ಕರ. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಪಾಪ ಅವ್ರ ಮನೆಯೆಲ್ಲ ಉಪ್ಪು ಖಾರ ತಿನ್ನೋದು ತುಂಬ ಕಡಿಮೆ, ಆದ್ದರಿಂದ ಉಪ್ಪು ಖಾರ ಸ್ವಲ್ಪ ಕಡಿಮೆ ಇರ್ಬೋದು. ಬಟ್ ಓವರ್ ಆಲ್ ಮಾಡಿದಂಥ ಕ್ರಮ ಚೆನ್ನಾಗಿತ್ತು. ರುಚಿ ಪರವಾಗಿಲ್ಲ. ಸ್ವಲ್ಪ ಉಪ್ಪೆಲ್ಲ ಜಾಸ್ತಿ ಹಾಕೊಂಡು, ಖಾರ ಎಲ್ಲ ಜಾಸ್ತಿ ಹಾಕೊಂಡು ತಿಂದರೆ ಚೆನ್ನಾಗಿರ್ತಿಲ್ಲ. ಅಂದರೆ ಯಾವತ್ತೂ ಈ ಸಪ್ಪಿಯಾಗಿ ಚಿಕನ್ ಮಟನ್ ತಿನ್ನೋಕ್ಕಾಗಲ್ಲ. ಹಂಗೇನಾದ್ರು ತಿನ್ಬಿಟ್ರೆ ತಿನ್ನೋದೇ ಆಸೆ ಬಿಟ್ಬಿಡ್ಬೇಕಾಗುತ್ತೆ. ಓಕೆ, ಇದನ್ನು ಮಾಡಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ಮುರಳಿ ಮಿಲಿಟ್ರಿ ಹೋಟ್ಲಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇಷ್ಟ ಆದರೆ ಮಾಡ್ಕೊಳ್ಳಿ. ಆಂಧ್ರ ಸ್ಟೈಲ್ ಚಿಕನ್ ಕರಿ ಮಾಡುವ ವಿಧಾನ. ಮೊದಲು ಬಾಣಲಿಗೆ ಎಣ್ಣೆ, ಅದು ಕಾದ ಮೇಲೆ ಧನಿಯಾ, ಚಕ್ಕೆ, ಲವಂಗ, ಜೀರಿಗೆ, ಕಾಳು ಮೆಣಸು, ಈರುಳ್ಳಿ, ಹಸಿಮೆಣಸಿನಕಾಯಿ, ಪುದೀನ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ಬಾಡಿಸಿ ಮಿಕ್ಸಿ ಜಾರಿಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಬಾಣಲಿಗೆ ಎಣ್ಣೆ, ಸಾಸಿವೆ, ಬ್ಯಾಡಗಿ ಮೆಣಸಿನಕಾಯಿ, ಪಲಾವ್ ಎಲೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬೇಯಿಸಿದ ಚಿಕನ್, ಅರಿಶಿನ, ಉಪ್ಪು, ಅಚ್ಚ ಖಾರದ ಪುಡಿ, ರುಬ್ಬಿದ ಮಸಾಲ ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಂಧ್ರ ಸ್ಟೈಲ್ ಚಿಕನ್ ಕರಿ. ಕರ್ಸಿಲ್ಲ ಅಂತ ಅವರ ಮಗವ್ರು ಬಂದಿದ್ದಾರೆ, ಚಂದನ್ ಅಂತೇಳಿ ಅವ್ರ ಹೆಸರು. ಕರ್ಕೊಂಬರ್ತೀನಿ ಅವ್ರನ್ನ. ಚಂದನ್ ಬನ್ರಿ. ಮತ್ತೆ ಇನ್ನೇನು ಸಮಾಚಾರ? ಏನು ಮಿಲಿಟ್ರಿ ಊಟ ಥರ ನಡ್ಸೋರು ಕಾಣ್ತಲ್ಲ, ಇಡ್ಲಿ ವಡೆ ಸಾಂಬಾರು ನಡ್ಸೋ ಥರ ಇದ್ದೀರಾ ನೀವು? ಮಾಡಿ ತೋರಿಸ್ತೀರಿನೇ? ಏ ಪಾಪ ಇವ್ ನೋಡಿದ್ರೆ ಮಿಲಿಟ್ರಿ ಊಟ ಥರ ಸೌಂಡು ಇಲ್ಲ, ಆವಾನೂ ಇಲ್ಲ. ಆದರೆ ಮುರಳಿ ಅವರೇ, ನಮ್ಮ ಕೈ ರುಚಿ ತಿನ್ನೋಡಿ, ಆಮೇಲೆ ನಾವು ಹೇಳ್ತೀವಿ ಅಂತಿದ್ದಾರೆ. ಏನು ತಮ್ಮ ಹೆಸರು? ಸರ್ ಚಂದನ್ ಅಂತ. ಚಂದನ್, ಏನು ಮಾಡ್ಕೊಂಡಿದ್ದೀರಿ? ಹೋಟ್ಲು ಬಿಸ್ನೆಸ್. ಹೋಟ್ಲು ಬಿಸ್ನೆಸ್. ನರ್ತಕಿ ಹೋಟ್ಲು ನೀವು ಎಷ್ಟು ವರ್ಷದಿಂದ ಶುರು ಮಾಡಿದ್ರಿ? ನಾವು ಈಗ ಒಂದು 3 ವರ್ಷ ಆಯ್ತು ಸರ್ ಮಾಡ್ತೀವಿ. 3 ವರ್ಷ? 13 ವರ್ಷ. 13 ವರ್ಷ. ನೀವು ಯಾವಾಗ ಜಾಯ್ನ್ ಆದ್ರಿ ನಿಮ್ಮ ಅಪ್ಪನ ಜೊತೆಗೆ? ಒಂದು ಜೊತೆ 10th ಇದ್ದಾಗಲೇ ಕ್ಲಾಸ್ ಬಿಟ್ಟು, ಸ್ಕೂಲ್ ಬಿಟ್ಟು. ಸ್ಕೂಲ್ ಸವಾಸನೆ ಬೇಡ ಮಗಂದ, ಹೋಗ ನಮ್ದ ಹೋಟ್ಲು ಮಾಡೋಣ ಅಂತ ಬಂದ್ರೇನಾ? ಈಗ ಹೋಟ್ಲು ಬಿಸ್ನೆಸ್ ಹೆಂಗಿದೆ? ಚೆನ್ನಾಗಿದೆ ಸರ್. ಅಡಿಗೆ ಎಲ್ಲ ಮಾಡ್ತೀರಾ ನೀವು? ಮಾಡ್ತೀವಿ ಸರ್. ಮಾಡ್ತೀವಿ ಸರ್ ಅಡಿಗೆ ಎಲ್ಲ. ಮಾಡ್ತೀರಾ ನೀವು? ಹೌದು ಸರ್. ಏನ್ ನೀವು ಮಾಡೋ ಸ್ಪೆಷಲ್ ಏನು ಮಾಡಿ? ಮಟನಲ್ಲಿ ಎಣ್ಣೆ ಖಾರ ಅಂತ ಮಾಡಿದ್ವಿ ಸರ್. ಎಣ್ಣೆ ಕರಿ? ಹೌದು, ಎಣ್ಣೆ ಖಾರ ಅಂತಂದೇಳಿ. ಎಣ್ಣೆ ಖಾರ? ಮಟನ್ ಎಣ್ಣೆ ಖಾರ ಸಿಕ್ಕಾಪಟ್ಟೆ ಫೇಮಸ್. ಅದು ನಮ್ಮ ಹೋಟೆಲ್ ಫೇಮಸ್ ಸರ್. ನಿಮ್ಮ ಹೋಟೆಲ್ ಫೇಮಸ್? ಹೌದು. ನರ್ತಕಿ ಹೋಟೆಲ್ ರಾಣಿಬೆನ್ನೂರಲ್ಲೇ ಫೇಮಸ್ ಅಂದ್ರೆ ಎಣ್ಣೆ ಖಾರ. ಮಟನ್ ಎಣ್ಣೆ ಖಾರ. ಮಟನ್ ಎಣ್ಣೆ ಖಾರ ಮಾಡಕ್ಕೆ ಏನ್ ತಂದಿರ್ರಿ? ಮಟನ್ ಎಣ್ಣೆ ಖಾರ ಬೇಕಾಗುವ ಸಾಮಗ್ರಿಗಳು: ಮಟನ್, ಮಸಾಲ ಖಾರದ ಪುಡಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಎಣ್ಣೆ ಖಾರಕ್ಕ ಎಣ್ಣೆ ನಾವು ಹಾಕ್ತಾ ಇದೀವಿ, ಖಾರ ಅವ್ರು ಹಾಕ್ತಾರ. ಚಂದನ್ ಅವರು ಖಾರ ಹಾಕಕ್ಕೋಸ್ಕರ ಬಂದಾರ್ರಿ, ರಾಣಿಬೆನ್ನೂರಿಂದ ಬಂದಾರೆ. ಇದು ಟೊಮೊಟೊನ ರುಬ್ತೀರೇನು? ಹೋಟ್ಲಲ್ಲಿ ಅಪ್ಪನ ಜೋಡಿ ನೀವು ಇರ್ತೀರಿ, ಮತ್ತೆ ಇನ್ನೊಬ್ಬ ನಮ್ಮ ಬ್ರದರ್ ಒಬ್ರು ಇರ್ತಾರೆ. ಅವ್ರು ದೊಡ್ಡವನ ಸಣ್ಣ? ದೊಡ್ಡವ್ರು ಸರ್ ಅವರು. ನಿಮ್ಮಿನ ದೊಡ್ಡವ್ರ? ಹೌದು ಸರ್. ಅವ್ರು ಮೊದಲೇ ಒಟ್ಟಿಗೆ ಹೋಗ್ಬಿಟ್ಟಿದ್ದಾರೆ? ಹೌದು. 3 ಜನ ಕೂಡಿ ನಡೆಸ್ತೀರಿ? ಹೌದು ಸರ್. ವೆರಿ ಗುಡ್. ಬೇಕಲ್ಲ? ಬೇಕು ಸರ್, ಅಲ್ಲಿ ಬೇಕೇ ಬೇಕು. ಎಷ್ಟು ಜನ ಇದು ಸಾಲ ಸರ್. ಮದುವೆ ಆಗಿದೆ ನಿಮ್ಗೆ? ಆಗಿದೆ ಸರ್. ಮದುವೆ ಆಗ್ಬಿಟ್ಟಿದ್ಯಾ? ಹೌದು ಸರ್. ಹಂಗೆ ಕಾಣಲ್ವಲ್ಲ? ಎಣ್ಣೆಗೆ ಹಾಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಗರ್ಬಿಡಲ್ಲ? ಇಲ್ಲ ಇಲ್ಲ, ಇನ್ಗುಟೇನೆ ಇದನ್ನ ಹಾಕ್ತಾನೆ. ಇಮಿಡಿಯೇಟ್ ಆಗಿ ಅದನ್ನ ಹೌದು ಹಾಕ್ತೀರಾ? ಸರ್. ಓಕೆ, ಹಾಕಿ. ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕು. ಎಣ್ಣೆಲಿ ಫ್ರೈ ಆದ ನಂತರ ರುಬ್ಕೊಂಡಿರುವಂಥ ಟೊಮೆಟೊ ಪೇಸ್ಟ್ ಅದಕ್ಕೆ ಹಾಕ್ತಾರೆ. ಹಾಕಿ ಹಾಕಿ. ಇದು ಯಾವ ಜೊತೆ ತಿನ್ನಕ್ಕೆ ಚೆನ್ನಾಗಿರ್ತೀರಿ ಚಂದನ್? ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ. ಚಪಾತಿ ಜೊತೆಗೆ?
ಮರಾಠ ಸ್ಪೆಷಲ್ ಇದೆ ಸರ್ ಮರಾಠ ಸ್ಪೆಷಲ್ ಉತ್ತರ ಕನ್ನಡ ಸ್ಪೆಷಲ್ ಇಲ್ಲ ಸರ್ ನಮ್ಮ ಹೋಟ್ಲು ಸ್ಪೆಷಲ್ ಇದು. ನಿಮ್ಮ ಹೋಟೆಲ್ ಸ್ಪೆಷಲ್ ವೆರಿ ಗುಡ್. ಹೊರಗಡೆಯಲ್ಲಿ ಸಿಗಲ್ಲ ಸರ್ ಇದು, ಹೊರಗಡೆಯಲ್ಲಿ ಮಾಡಲ್ಲ ಇದು. ಹೌದಾ? ಹೌದು, ಹೋಟೆಲ್ನಲ್ಲಿ ನಾವೇ ಮಾಡ್ತೀವಿ. ಎಣ್ಣೆ ಖಾರ, ಹಾಂ ಸರ್. ಮಟನ್ ಎಣ್ಣೆ ಖಾರ ಮಟನ್ ಎಷ್ಟೊಂದು ಪ್ಲೇಟ್ ನಿಮ್ಮೂರಲ್ಲಿ? ಸರ್ ಒಂದು ಪ್ಲೇಟ್ ಎಷ್ಟಿದು? 110. 110 rupees. ಓಕೆ, ಸ್ವಲ್ಪ ಕೊತ್ತಂಬರಿ ಹಾಕಿ. ನಿಮ್ ದೊಡ್ಡಣ್ಣನೂ ಮಾಡ್ತಾರಾ ಕೆಲಸ? ಹಾಂ ಸರ್, ಎಲ್ಲ ಮಾಡ್ತಾರೆ ಅವ್ರು. ಎಲ್ಲ ಅಡುಗೆ ಕಲ್ತ್ಬಿಟ್ಟಿದ್ದೀರಾ? ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ ರಾಣಿಬೆನ್ನೂರಲ್ಲಿ? ಈ ಟೈಮಲ್ಲಿ ಹೋಟೆಲ್ ಸರ್ ಮತ್ತೆ ಬಿಟ್ಟರೆ ಮನೆ ಅಷ್ಟೇ, ಮತ್ತೇನೇನು ಇಲ್ಲ. ಏನಿಲ್ಲ, ಇಲ್ಲ ಚೇಣಿ ಗಿಣಿ ಹೊಡಿಗೆ ಹೋಗಿಲ್ಲ? ಇಲ್ಲ ಇಲ್ಲ, ಆ ಥರ ಸಿನಿಮಾ ಗಿನ್ಮಾ ಏನಿಲ್ಲ? ಅದಕ್ಕೆ ಟೈಮೇ ಇರಲ್ಲ ಸರ್ ನಮ್ಗೆ. ರಜಾ ಇಲ್ಲ ಹೋಟ್ಲಿಗೆ? ರಜೆ ಮಂತ್ಲಿ ಒಂದು ಟೈಮ್ ಇರುತ್ತೆ ಸರ್. ಮಂತ್ಲಿ ಒನ್ ಟೈಮ್? ಸರ್. ಅದೇ ನಂಗೆ ಅಮಾವಾಸ್ಯೆಗೊಮ್ಮೆ ರಜೆ ಇರುತ್ತೆ. ಅಮಾಸೆ ಬಿಟ್ಟರೆ ರಜಾನೇ ಇಲ್ಲ ನಿಮ್ಗೆ? ಅಮಾವಾಸ್ಯೆ ಒಂದೇ ರಜೆ ಇರುತ್ತೆ ಹೋಟೆಲ್. ನರ್ತಕಿ ಹೋಟೆಲ್ ರಾಣಿಬೆನ್ನೂರು ರೀ ಸರ, ಒಂದ್ಸರಿ ಟೇಸ್ಟ್ ಮಾಡ್ರಿ. ನಿಮ್ಗೇನು ಬೈಪಾಸ್ ಅಲ್ಲಿ ಹೋಗ್ಬಿಡ್ತೀವಿ, ರಾಣಿಬೆನ್ನೂರು ಸಿಗಂಗಿಲ್ಲ. ಈಗ ಹೆಂಗ್ ಬರೋದು ನಾವು ಹೋಟೆಲ್ಗೆ? ನೀವು ಹರಿಹರ ರೋಡಲ್ಲಿ ಬಂದರೆ ಎಂಟ್ರೆನ್ಸಲ್ಲೇ ಸಿಗುತ್ತೆ ಸರ್. ಹರಿಹರ ರೋಡಲ್ಲಿ ಬಂದ್ರೆ ರಾಣಿಬೆನ್ನೂರು ಎಂಟ್ರೆನ್ಸ್ ಆದ ತಕ್ಷಣ ಲೆಫ್ಟಿಗೆ ಬರುತ್ತೆ ಸರ್. ಬಟ್ ಇವಾಗೆಲ್ಲ ಬೈಪಾಸ್ ಆಗಿರೋದ್ರಿಂದ ಒಳಗಡೆ ಬರೋದು ಕಷ್ಟ ಅಲ್ವೇನ್ರಿ? ಬರ್ತಾರಲ್ಲ ಸರ್, ಈಗ ದಾವಣಗೆರೆಯಿಂದ ಹುಬ್ಳಿಯಿಂದ ಎಲ್ಲ ಬರ್ತಾರೆ, ಎಣ್ಣೆ ಖಾರ ತಿನ್ನಲಿಕ್ಕೆ ಬರ್ತಾರೆ. ಎಣ್ಣೆ ಖಾರ ದಾವಣಗೆರೆಯಿಂದ ವೀಕ್ಲಿ ಸಂಡೇ ಅಂತೂ ಕಾಯಂ ಸರ್ ದಾವಣಗೆರೆ ಪಾರ್ಟಿ. ಹೌದೇನಾ? ಸರ್. ವೆರಿ ಗುಡ್ ರೀ ಸರ, ನಾವು ಒಂದ್ಸರಿ ಬರ್ತೀವ್ರಿ. ಬರ್ರಿ ಸರ್, ಬನ್ನಿ ಸರ್. ಎಣ್ಣೆ ಖಾರ ತಿನ್ನಕ ಬರ್ತೀವ್ರಿ. ಈ ಮಟನ್ ಏನ್ ಮಾಡಿದೀರಾ ನೀವೀಗ? ಈ ಮಟನ್ ಹಂಗೆ ಉಪ್ಪು ಅರ್ಶಿನ ಹಾಕಿ ಸ್ವಲ್ಪ ಬೇಯಿಸ್ಕೊಂಡಿದ್ದೀವಿ. ಎಷ್ಟು ವಿಷಲ್ ಕುಗ್ಸಿದಿರಿ ಸರ್? ಇದು 5 ವಿಷಲ್ ಕುಗ್ಸಿದೆ. ಉಪ್ಪು ಮತ್ತೆ ಅರ್ಶನವನ್ನ ಹಾಕಿ 5 ವಿಷಲ್ ಕೂಗಿಸ್ಕೊಂಡಿರ್ತಕ್ಕಂಥ ಮಟನ್ ಇದು. ಚಿಕನ್ ಮಾಡ್ಕೋಬೋದಾ? ಚಿಕನ್ ಎಗ್ನಲ್ಲೂ ಮಾಡ್ಕೋಬಹುದು. ಮಟನ್ ಎಣ್ಣೆ ಖಾರ ಅವೆರಡು ತಿನ್ನಾಗಿಲ್ಲ ಅಂದ್ರೆ ಎಗ್ ಎಣ್ಣೆ ಖಾರ. ಇದು ಮಟನ್ ಬೇಯಿಸ್ಕೊಂಡಿರ್ತದೆ ಸರ್. ಓಕೆ, ಈ ಪೀಸಸ್ ಹಾಕಿ ಅದ್ರದ್ದು ಸ್ವಲ್ಪ ನೀರು ಇರುತ್ತಲ್ಲ ಪಿಕ್, ಹೌದೌದು, ನೀರು ಒಂದು ಸ್ವಲ್ಪ ಹಾಕ್ಬೇಕು ಅಂದ್ರೆ ಅದ್ರ ಫ್ಲೇವರ್ ಬರುತ್ತೆ. ನೀರ್ ವೇಸ್ಟ್ ಮಾಡೋದು ಬೇಡ ಅಂತೀರಿ? ಇಲ್ಲ ಇಲ್ಲ, ಅಂತ ಸ್ವಲ್ಪ ಹಾಕ್ಬೇಕಾಗುತ್ತೆ ಸರ್. ಒಂದು ಮಟನ್ ಕೂಗಿಸ್ಕೊಂಡಿಲ್ಲ ಅಂದ್ರೆ ಹಿಂಗೆ ಬೇಯಿಸ್ಕೋಬೋದಲ್ಲ ಸರ್? ಬಟ್ ಹಿಂಗೆ ಬೇಯಲ್ಲ ಅದು. ಇದರಲ್ಲಿ ಮಟನ್ ಬೇಯಲ್ಲ ಸರ್, ಫಸ್ಟ್ ಕೂಗಿಸ್ಕೊಂಡೇ ಮಾಡ್ಬೇಕು. ಹೌದು ಸರ್, ಹೌದು. ರೈಸ್ ಐಟಮ್ ಏನು ಸ್ಪೆಷಲ್ ಮಾಡ್ತೀರಿ ಸರ್? ರೈಸ್ ಐಟಮು ಬಿರಿಯಾನಿ ಮಾಡ್ತೀವಿ ಸರ್. ಚಿಕನ್ ಬಿರಿಯಾನಿ, ಕುಷ್ಕಾ. ಕುಷ್ಕಾ? ಹಾಂ ಸರ್. ಯೆಲ್ಲೋ ಕಲರ್ ಕುಷ್ಕಾನಾ? ವೈಟ್ ಕಲರ್, ರೆಡ್ ಕಲರ್ ಸರ್. ರೆಡ್ ಕಲರ್ ಅಂದ್ರೆ ಕಲರ್ ಬರಲ್ಲ ಸರ್, ಖಾರ ಪುಡಿ ಕಲರ್ ಇರುತ್ತಲ್ಲ. ಓಕೆ 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 ಓಕೆ. ಲೈಟ್ ಆಗಿರುತ್ತೆ ಇದು. ಖಾರ ಇದು ಪುಡಿ ಮನೇಲೇ ಮಾಡ್ಕೊಂಡ್ ಬಂದಿರುವಂತ ಖಾರದ ಪುಡಿಯ ಜೊತೆಗೆ ಏನೇನ್ ಹಾಕಿದ್ರಿ ಇದಕ್ಕೆ? ಸರ್ ಇದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ ಫ್ರೈ ಮಾಡ್ಕೊಂಡು ಈರುಳ್ಳಿ ಹಾಕಿದ್ದೀವಿ. ಬೆಳ್ಳುಳ್ಳಿ, ಈರುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ. ಬ್ಯಾಡಗಿ ಮೆಣಸಿನ್ಕಾಯಿ ಮೂರೇನಾ? ಹೌದು ಸರ್. ಇದಕ್ಕೆ ಬೇರೆ ಮಸಾಲಾನೇ ಇಲ್ವಾ? ಮಸಾಲ ಏನಿರಲ್ಲ ಸರ್ ಇದಂಗೆ. ರಾಣಿಬೆನ್ನೂರಲ್ಲಿ ಎಣ್ಣೆ ಖಾರ ತಿನ್ನಕ ನರ್ತಕಿ ಹೋಟ್ಲಿಗ ಹುಬ್ಳಿಯಿಂದ ದಾವಣಗೆರೆಯಿಂದ ಜನ ಬಂದು ಮುತ್ತುತ್ತಾರ್ರಿ. ಇದು ಬೇಕಾ? ಇದ್ರ ಜೊತೆಗೆ 2 ಚಪಾತಿ ಬೇಕಾ ಇಲ್ಲ ಜೋಳದ ರೊಟ್ಟಿ ಬೇಕಾ? ಸರ್ ಇದು ಇಷ್ಟೇ ಆಯ್ತು. ಇಷ್ಟೇನಾ? ಹಾಂ ಸರ್. ಆಫ್ ಮಾಡೋದಾ? ಆಫ್ ಮಾಡ್ಬಿಡಿ. ಓಕೆ, ಎಣ್ಣೆ ಖಾರ, ಮಟನ್ ಎಣ್ಣೆ ಖಾರ ರೆಡಿ ಆಗಿದೆ. ಹಾಂ ಸರ್. ಟೇಸ್ಟ್ ಮಾಡೋಣ. ನೋಡಿ. ಫಸ್ಟ್ ಡಿಶ್ ಔಟ್ ಮಾಡ್ಬೇಕಲ್ಲ. ಓಕೆ, ಒಂದು ಪ್ಲೇಟಿಗೆ 6 ಪೀಸು 110 ರೂಪಾಯಿ. ಆಹಾ, 6 ಪೀಸ್ ಆಗೋಯ್ತಾ? 1 ಪ್ಲೇಟ್. ಇನ್ನೊಂದು ಸ್ವಲ್ಪ ಹಾಕ್ರಿ, ನಾವು 1 ಪ್ಲೇಟ್ ತಿನ್ನೋ ತರ ಕಾಣ್ತಾ ಇದೀವ ನಿಮ್ಗೆ. ಸರ್ ಇದು ಇಷ್ಟೇ, ಇದು ಜಾಸ್ತಿ ತಿಂದ್ರೆ ಆಗಲ್ಲ. ಅಲ್ಲಿಂದ ಕರ್ಕೊಂಬಂದ್ರಪ್ಪ, ಇಷ್ಟೇ ಕೊಡ್ತಾರೆ ನಮ್ಗೆ. 2 ಪ್ಲೇಟ್ ಬೇಕಪ್ಪ. 2 ಪ್ಲೇಟ್ ಕೊಡ್ತೇವಲ್ಲ ಸರ್? ಇನ್ನೊಂದು ಪ್ಲೇಟ್ ಇದೆಲ್ಲ ತುಂಬಿಕೊಡಿ. ಇದರಲ್ಲಿ ಕೊಡ್ತೇವಲ್ಲ, ಹಾಕೊಡಿ. ಹಾಕೊಳ್ಳ ಇನ್ನೊಂದು ಪ್ಲೇಟ್. ಸರ್ ಮಟನ್ ಎಣ್ಣೆ ಖಾರ, ಇದ್ರ ಜೊತೆಗೆ ಚಪಾತಿ ತಗೊಂಡು. ಚಂದನ್, ಇವಾಗಲೂ ಹೇಳ್ತಾ ಇದ್ದೀನಿ, ನೀವು ಮಿಲಿಟ್ರಿ ಹೋಟ್ಲಿಗೆ ಸರಿ ಇಲ್ಲ ರೀ. ಇಡ್ಲಿ ವಡೆ ಸಾಂಬಾರು ರೋಟಿ ಕೂಡ ಕೇಳ್ತೀರಿ ನಿಮ್ಮ ಅಪ್ಪಾಜಿಗೆ. ಹೆಂಗಿರ್ಬೇಕು ಮಿಲಿಟ್ರಿ ಹೋಟ್ಲವ್ರು ಅಂದ್ರೆ? ನೀವು ಮಾತಾಡಲ್ಲ ಅಂತಿರಲ್ಲಪ್ಪ ನೀವು. ರಾಣಿಬೆನ್ನೂರಿಂದ ಬಂದಿದ್ದಾರೆ ಸರ್, ನಮ್ದೇ ಸ್ಪೆಷಲ್ ಇದು. ಮಾತಾಡೋದ್ರಲ್ಲಿ ಏನಿದೆ ಸರ್, ಕೈ ರುಚಿಲಿ ನೋಡ್ಬೇಕು ನೀವು. ಮಟನ್ ಎಣ್ಣೆ ಖಾರ ಒಂದ್ಸರಿ ತಿನ್ನೋಡ್ರಿ ಸರ ಅಂತಂದ್ರೆ ಬನ್ರಿ. ಓಕೆ ಚಂದನ್ ಸರ್ ಟೇಸ್ಟ್ ಮಾಡ್ಬೋದು? ಹಾಂ ನೋಡಿ ಸರ್, ಟೇಸ್ಟ್ ನೋಡಿ. ಏನ್ ಪ್ಲೇಟ್ ಕೊಡ್ತೀರಾ ನಿಮ್ಮ ಹೋಟ್ಲಿನಲ್ಲಿ? ಎಲೆ ಕೊಡ್ತೀರಾ? ಬಾಳೆ ಎಲೆ. ಹಾ, ಬಾಳೆ ಎಲೆ ಕೊಡೋದು ನೀವು? ಹೌದು ಸರ್. ಇದೆಲ್ಲ ಬಾಳೆ ಎಲೆ ಹೆಂಗ್ ತಿನ್ನೋದು ಸರ್? ಅಂದ್ರೆ ಇದನ್ನ ಬಾಲ್ನಲ್ಲಿ ಕೊಡ್ತೀವಿ ಸರ್. ಮೇನ್ ಊಟಕ್ಕೆ ಎಲೆ ಹಾಕಿರ್ತೀವಿ ಸರ್. ಎಲೆ ಏನೇನ್ ಕೊಡ್ತೀರಿ? ಎಲೆಯಲ್ಲಿ ಸೈಡ್ಸ್ ಅದನ್ನೆಲ್ಲ ಇಡ್ತೀವಿ, ಈರುಳ್ಳಿ ನಿಂಬು ಎಲ್ಲ ಸೈಡ್ಸ್ ಇಟ್ಟಿರ್ತೀವಿ. ಒಂದು ಕಪ್ Okay. ಗ್ರೇವಿ ಕೊಡ್ತೀವಿ, ಹಾ. ಮಟನ್ ಎಣ್ಣೆ ಖಾರ ಕೊಡ್ತೀವಿ, ರೊಟ್ಟಿ ಚಪಾತಿ ಇವಾಗ ನಮ್ಗೆ ಏನ್ ತಂದಿದ್ದೀರಿ ನಿಮ್ಮ ಊರಿಂದ? ಚಪಾತಿ ತಂದೆ. ಲೇ ಚಪಾತಿ ಇಟ್ಟವ್ರು ತಗೊಂಬಾರ ಚಂದನ್ ಅವರು. ತಗೊಂಬ ಅವ್ರ ಊರಿಂದ ತಗೊಂಬಾರೋ, ನಮ್ಮ ಹೋಟ್ಲಿಂದ ತರಬೇಡ. ಇಲ್ಲ ಅಣ್ಣ, ಅವ್ರ ಊರ್ದೆ. ಕೊಡು. ಲೇ ಇದು ಅವ್ರ ಊರಿನ ತರ ಇಲ್ಲ ಕಣ, ಇದು ನಮ್ಮ ಹೋಟ್ಲದ ಕಣ. ಹೋಗಲೇ ಅವ್ರ ಊರಿನ ತಗೊಂಬೋಗ. ಅವ್ರ ಊರ್ದಣ್ಣ? ಹೋಗ, ನಮಗ್ ಗೊತ್ತಿಲ್ವಾ ನಮ್ಮ ಹೋಟ್ಲು ಕತೆ ಏನು ಅಂತ. ಓಕೆ ಚಂದನ್, ಹಾಂ ಸರ್. ಇನ್ನೂ ನಿಮ್ಮ ಹೋಟ್ಲಲ್ಲಿ ಏನೇನು ಸ್ಪೆಷಲ್ ಇದೆ? ಸರ್ ಮಟನ್ನಲ್ಲಿ ಸುಕ್ಕ ಮಾಡ್ತೀವಲ್ಲ ಸರ್. ಮಟನ್ ಸುಕ್ಕ? ಮಟನ್ ಸುಕ್ಕ ಯಾವ ತರ ನಾವು ಮಂಗಳೂರೆಲ್ಲ ಮಾಡ್ತಾರ ಆತ ಸುಕ್ಕ? ಇಲ್ಲ ಸರ್, ನಮ್ದು ನಮ್ಮ ಸ್ಪೆಷಲ್ ಸರ್ ಇದು. ನಾವು ಏನು ಮಾಡ್ತೀವಲ್ಲ ಸರ್ ಐಟಮ್ ಎಲ್ಲ ಮನೇಲಿ ಏನು ಮಾಡ್ತೀವಲ್ಲ ಅದೇ ಐಟಮ್ ಹೋಟ್ಲಲ್ಲಿ ಮಾಡೋದು.
ಹೌದೇನು? ಹೌದು ಸರ್. ನೀವು ಮೂಲತಃ ರಾಣಿಬೆನ್ನೂರು? ಹೌದು ಸರ್, ರಾಣಿಬೆನ್ನೂರು. ಓಕೆ, ಟೇಸ್ಟ್ ಮಾಡ್ಬಿಡ್ಲಾ? ಮಾಡಿ ಸರ್, ಟೇಸ್ಟ್ ಮಾಡಿ ನೋಡಿ. ಹಂಗೆ ತಿನ್ನಕ್ಕೆ ಚೆನ್ನಾಗಿದೆಯೇನೋ ಅಂತ ಅನಿಸ್ತಾ ಇದೆ. ನೋಡಿ ಸರ್, ಹಿಂಗೇನು ತಿನ್ಬೋದು, ಚಪಾತಿ ಜೊತೆಗೂ ತಿನ್ಬೋದು. ಎಣ್ಣೆ ಖಾರ. ಹೌದು ಸರ್. ಇದು ಹೆಂಗ್ ಗೊತ್ತಾ, ನೀವು ನೋಡ್ತಾ ಇದ್ರೆ ಓ ಖಾರ ಇರ್ಬೋದು ಅನ್ಸುತ್ತೆ. ಖಾರನೇ ಖಾರ ಇರಲ್ಲ ಸರ್. ಚಿಕನ್, ಮಟನ್, ಎಣ್ಣೆ ಖಾರ ಏನ್ ಬೇಕಾದ್ರೆ ಮಾಡ್ಬೋದು. ಎಲ್ಲ ಇರೋದು ನಿಮ್ ಖಾರದ ಪುಡಿ. ಹೌದು ಸರ್. ಓಹೋ, ತಿನ್ಬೋದು. ಹೌದು ಸರ್. ಹುಡ್ಕೊಂಡೋಗಿ ನರ್ತಕ್ಕೆ ಹಿಡಿದು ತಿನ್ಬೋದು ಇದನ್ನ. ಅದ್ಭುತ. ಖಾರ ಇದೆಯಲ್ಲ ಸರ್? ಆ ಖಾರದ ಪುಡಿ ಏನ್ ತಂದಿದ್ದೀರಾ, ಹೌದು ಸರ್. ನಮ್ಮನ್ನ ಭಾಷೆ ಕೊಟ್ಬಿಟ್ಟೋಗಿ. ಸರಿ ಸರ್, ನಾವಿದ್ದ ಎಣ್ಣೆ ಖಾರ ಮಾಡ್ಕೋತೀವಿ. ಹೌದು ಸರ್. ಖಡಕ್ ರೊಟ್ಟಿ ಬೇಡ, ಮೆತ್ತಗಿರೋಂಥ ಜೋಳದ ರೊಟ್ಟಿ, ಅದಕ್ಕೆ ಎಣ್ಣೆ ಖಾರ ಹೌದು ಸರ್. ಹಾಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿದೆ. ಇದ್ರೊಳಗೆಲ್ಲ ಓವರ್ ಇರೋದೆ ಅಂತ ಹೇಳಿದ್ರೆ ಆ ಈರುಳ್ಳಿದಾಗ್ಲಿ, ಆ ಟೊಮೆಟೊದಾಗ್ಲಿ, ಆ ಎಣ್ಣೆದಾಗ್ಲಿ ಮಜಾ ಅಲ್ಲ. ಇವ್ರ ಮನೇಲಿ ಇವ್ರ ಅಮ್ಮ ಮಾಡಿದಾರಲ್ಲ ಆ ಖಾರ, ಬ್ಯಾಡಗಿ ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಮಾಡಿರೋಂಥ ಖಾರದಲ್ಲೇ ಇರೋದು ಮಜಾ. ತುಂಬಾ ಚೆನ್ನಾಗಿದೆ. ಹೌದು. ನಿಮ್ಮ ಅಮ್ಮ ಅವ್ರಿಗೆ ಥ್ಯಾಂಕ್ಸ್ ಹೇಳಿ. ಎಸ್. ಇಂಥ ಎಣ್ಣೆ ಖಾರ ಜೋಳದ ರೊಟ್ಟಿ ಚಪಾತಿ ಜೊತೆ ತಿನ್ಬೇಕು ಅಂದ್ರೆ ರಾಣಿಬೆನ್ನೂರು ಹೋಗ್ಲೇಬೇಕು. ಆದರೆ ಇನ್ ಮುಂದಕ್ಕೆ ನಿಮ್ಮಲ್ಲೇ ಮಾಡ್ಕೋಬಹುದು. ಅದ್ಭುತವಾಗಿ ಮಾಡಿ ತೋರಿಸಿದ್ದಾರೆ. ಥ್ಯಾಂಕ್ ಯು. ಬನ್ನಿ ಸರ್. ವೆಲ್ಕಮ್. ಭಾಳ ಖುಷಿ ಆಯಿತು. ಸಾಕಷ್ಟು ಜನ ಬರ್ತಾರೆ. ನಿಮ್ಮ ಫೋನ್ ನಂಬರ್ ಹೇಳಿದ್ರೆ, ಯಾಕಂದ್ರೆ ಇಲ್ಲಿಂದ ಬೆಂಗಳೂರಿಗಿಂದ ಹುಬ್ಳಿಗೆ ಹೋಗ್ತಾ ಇರ್ತಾರೆ. ನಿಮ್ಮ ಹೋಟ್ಲು ನಂಬರ್ ಗೊತ್ತಿರಲ್ಲ. ಹೌದು. ಹೇಳಿ ನಂಬರ್ ಹೇಳಿ. 98 ಜೋರಾಗಿ ಹೇಳ್ರಿ. 98 98 44 44 55 55 90 90 19. 9019 ಫೋನ್ ಮಾಡಿದ್ರೆ ಬೆಂಗಳೂರು ಟು ಹುಬ್ಳಿಗೆ ಹೋಗ್ಬೇಕಾರೆ ರಾಣಿಬೆನ್ನೂರು ಒಳಗೋಗಿ ಒಳ್ಳೆ ಎಣ್ಣೆ ಖಾರ, ಎಣ್ಣೆ ಸ್ವಲ್ಪ ಖಾರ, ಎಣ್ಣೆ ಖಾರ ಎರಡು ಹಾಕೊಂಡು ಆರಾಮಾಗಿ ಹೋಗ್ಬೋದು. ಥ್ಯಾಂಕ್ ಯು ಸರ್. Okay. ಥ್ಯಾಂಕ್ ಯು ಸರ್. ಅದ್ಭುತವಾಗಿ ಮಾಡಿದ್ದಾರೆ. 3 ಇಂಗ್ರೀಡಿಯೆಂಟ್ಸು: ಖಾರದ ಪುಡಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೆಟೊ, ಈರುಳ್ಳಿ, ಎಣ್ಣೆ. ಇದು ಬಿಟ್ಟು ಬೇರೆ ಏನಿಲ್ಲ. ತುಂಬ ಅದ್ಭುತವಾಗಿದೆ. ಇದೆಲ್ಲ ನಾರ್ತ್ ಕರ್ನಾಟಕದ, ಉತ್ತರ ಕರ್ನಾಟಕದ ಸ್ಪೆಷಲ್ ಅಡುಗೆಗಳು. ಜೊತೆಗೆ ನಮ್ಮ ನರ್ತಕಿ ಹೋಟೆಲ್ ರಾಣಿಬೆನ್ನೂರವರ ಅದ್ಭುತವಾದಂಥ ಒಂದು ಅಡುಗೆನ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಈ ಅದ್ಭುತವಾಗಿರೋ ಅಡುಗೆನ ನೀವು ಮಾಡ್ಕೋಬೋದು, ನೀವು ತಿನ್ಕೋಬೋದು, ಆದರೆ ನೋಡಿಕೊಂಡ್ರೆ ಮಾತ್ರ. ಮಟನ್ ಎಣ್ಣೆ ಖಾರ ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ ಟೊಮೊಟೊ ಹಾಕಿ ರುಬ್ಬಿಕೊಳ್ಳಿ. ಬಾಣಲಿಗೆ ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಬ್ಬಿದ ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ ಬಾಡಿಸಿ ಬೇಯಿಸಿದ ಮಟನ್, ಮಸಾಲಾ ಖಾರದ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ ಹೋಟೆಲ್ ನರ್ತಕಿ ಸ್ಪೆಷಲ್ ಮಟನ್ ಎಣ್ಣೆ ಖಾರ ನಿಮ್ಮನೆಲ್ಲೂ ರೆಡಿ. ಓಕೆ, ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟ್ಲು ಶನಿವಾರ ಭಾನುವಾರ ಮಧ್ಯಾಹ್ನ 1 ಗಂಟೆಗೆ ಬರುತ್ತೆ. ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ತಾ ಇದೀವಿ. ಕರ್ನಾಟಕದ ಮೂಲೆ ಮೂಲೆಗಳಿಂದ ಮಿಲ್ಟ್ರಿ ಹೋಟ್ಲವ್ರನ್ನ ಕರೆಸ್ತಾ ಇದೀವಿ. ಅವರ ಹೋಟೆಲ್ನ ಸ್ಪೆಷಲ್ ಅಡುಗೆಗಳನ್ನ ನಿಮಗೋಸ್ಕರ ತೋರಿಸ್ತಾರೋ ಅಂತ ನಮ್ಮ ಕಾರ್ಯಕ್ರಮ. ಏನನ್ನಿಸ್ತು? ಭಾಗವಹಿಸ್ಬೇಕಾ? ವೆರಿ ಸಿಂಪಲ್. ಅಡುಗೆ ಮಾಡೋಕ್ಕೆ ತಾಕತ್ತಿರಬೇಕು. ತಾಕತ್ತಿದ್ರೆ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬರ್ಬೋದು. ಅದ್ಭುತವಾಗಿರುವಂಥ ಮಾಂಸದ ಅಡುಗೆನ ಮಾಡಿ ತೋರಿಸ್ಬೋದು. ಯಾಕಂದರೆ ಇದು ಮುರಳಿ ಮಿಲ್ಟ್ರಿ ಹೋಟ್ಲು. ಓಕೆ, ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ